ಥ್ಯಾಂಕ್ ಯು ಸರ್. ಇವತ್ತು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ಸೇರಿರೋದು ಅಲ್ವಾ. ಸೊ ಹಾಗಾಗಿ ನಾವು ಫಸ್ಟ್ ಈ ಒಂದು ಝೂಮ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವು MD ಸರ್ಗೆ ಥ್ಯಾಂಕ್ ಯು ಹೇಳೋಣ. ಹಾಗೆ ನಮ್ಮ ಕಂಪನಿಯ ಫೌಂಡರ್ ಆರ್ಕೆ ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿಗೂ ಥ್ಯಾಂಕ್ ಯು ಹೇಳ್ತೇವೆ. ಯಾಕಂದ್ರೆ ಎಂತ ದೊಡ್ಡ ಸಂಸ್ಥೆ ಇರ್ಲಿ, ಎಂತ ಕಂಪನಿ ಬಂದ್ರು ಕೂಡ ನಮ್ಮ ಅಪ್ಲೈನ್ ಅನ್ನೋರು ನಮಗೆ ಕರೆಕ್ಟ್ ಆಗಿ ನಮ್ಗೆ ಫಾಲೋ ಮಾಡಿದ್ರೆ, ನಮ್ ಬ್ಯಾಕ್ ಬೋನ್ ನಮ್ಗೆ ಸರಿಯಾಗಿದ್ರೆ 100% ನಮ್ಮ ಅಚೀವ್ಮೆಂಟ್ ಕಟ್ಟಿಟ್ಟ ಬುತ್ತಿ ಅಲ್ವಾ. ಸೊ ಹಾಗಾಗಿ ನನ್ನ ಈ ಒಂದು ಅಚೀವ್ಮೆಂಟ್ ಗೆ ಕಾರಣ ನಮ್ಮ ಅಪ್ಲೈನ್ ಅಂತ ಹೇಳ್ಬೋದು, ಜೊತೆಗೆ ನನ್ನ ಎಂಟೈರ್ ಟೀಮ್. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ನನಗೆ ಕೊಟ್ಟಿರುವಂತ ಟಾಪಿಕ್ ಇನ್ವಿಟೇಷನ್. ಸೊ ಇನ್ವಿಟೇಷನ್ ನನ್ಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ, ಮೋರ್ ದೆನ್ 90% ಪೀಪಲ್ ಈ ಒಂದು ಇನ್ವಿಟೇಷನ್ ಮಾಡೋದ್ರಿಂದ, ಸರಿಯಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ. ಯಾಕಂದ್ರೆ ಒಂದು ಬಿಸ್ನೆಸ್ ಅಂತ ಬಂದಾಗ ನಾನು ಇದ್ರಲ್ಲಿ ಏನೋ ಅಚೀವ್ಮೆಂಟ್ ಮಾಡ್ಬೇಕು, ಸಕ್ಸಸ್ ಮಾಡ್ಬೇಕು ಅನ್ಕೊಂಡಿದ್ದಾಗ ಅವ್ರಿಗೆ ನಾವ್ ಯಾವ್ದ್ರ ಇನ್ವೈಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಇನ್ವೈಟೇ ಸರಿ ಇಲ್ಲ ಅಂತ ಹೇಳಿದ್ರೆ 90% ಫೇಲ್ ಆಗ್ತೀವಿ. ತುಂಬಾ ಜನ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ 90% ಫೇಲ್ ಆಗೋದಿಕ್ಕೆ ಕಾರಣನೇ ನಮ್ಮ ಇನ್ವೈಟ್ ಮಾಡುವಂತ ರೀತಿ ಸರಿಯಾಗಿಲ್ದೇ ಇರುವಂತದ್ದು. ಸೊ ಇದರಿಂದ ತುಂಬಾ ಜನ ಫೇಲ್ ಆಗ್ತಾ ಇರ್ತಾರೆ. ಸೊ ನಾವು ಇದ್ರಲ್ಲಿ ಫಸ್ಟ್ ನಾವು ಇನ್ವೈಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ನಾವೊಂದು ಲೀಸ್ಟ್ ನ ರೆಡಿ ಮಾಡ್ಕೊಳ್ಬೇಕು. ನಾವು ಫಸ್ಟ್ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಳ್ಬೇಕು. ನಾವು ಯೋಚನೆ ಮಾಡ್ಬೋದು, ನಾವ್ ಯಾರನ್ನ ಇನ್ವೈಟ್ ಮಾಡೋದು. ನಮ್ ಜೊತೆ ಒಂದು ಲೀಸ್ಟ್ ಇದ್ರೆ ನಾವ್ ಯಾರನ್ನ ಇನ್ವೈಟ್ ಮಾಡೋದು ಅಂತ ನಾವು ನೆನಪಿಸ್ಕೊಳ್ಬೇಕಾಗಿರೋ ನೆಸೆಸಿಟಿ ಇರೋದಿಲ್ಲ. ನಮ್ದೇ ಆದಂತ ಒಂದು ಲೀಸ್ಟ್ ರೆಡಿ ಆದಾಗ, ಎಸ್ ನನ್ನ ಹತ್ರ ಲೀಸ್ಟ್ ಇರುತ್ತೆ, ಆ ಲೀಸ್ಟ್ ನ ಓಪನ್ ಮಾಡಿ ಸೊ ಇವತ್ ಯಾರನ್ನ, ಎಷ್ಟು ಜನನ ನಾನು ಇನ್ವಿಟೇಷನ್ ನಾವು ಇನ್ವೈಟ್ ಮಾಡ್ಬೋದು, ಎಷ್ಟು ಜನಕ್ಕೆ ನಾನು ಮಾತಾಡ್ಬೋದು ಅನ್ನೋದೊಂದು ಲೀಸ್ಟ್ ಅನ್ನ ತೆಗಿಬಹುದು. ಯಾಕಂದ್ರೆ ನಮ್ಮ ಲೀಸ್ಟ್ ಎಷ್ಟು ಬಿಕ್ಕಿರುತ್ತೋ, ಎಷ್ಟು ದೊಡ್ಡದಾಗಿರುತ್ತೋ ಲೀಸ್ಟ್, ಅಷ್ಟು ದಿನದ ನಮ್ಗೆ ಟೆನ್ಷನ್ ಇರಲ್ಲ. ಯಾಕಂದ್ರೆ ಡೈಲಿ ನಾವ್ ಎಷ್ಟು ನ್ಯೂ ಪ್ರಾಸ್ಪೆಕ್ಟ್ಸ್ ಗಳಿಗೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮ್ಗೆ ಬಿಸ್ನೆಸ್ ಗಳದ್ದು ಸಪೋರ್ಟ್ ಆಗುತ್ತೆ. ಅಂದ್ರೆ ನಮ್ಮ ಲೀಸ್ಟ್ ಅಷ್ಟೇ ದೊಡ್ಡದಾಗಿರ್ಬೇಕು. ಇವತ್ತು ನಾವು ಒಂದ್ 5 ಜನದ ಲೀಸ್ಟ್ ನಾನು ಮಾಡಿದೀನಿ, ಎಸ್ 5 ಜನನ ನಾನು ಒಂದೇ ದಿನದಲ್ಲಿ ಮುಗಿಸ್ತೀನಿ. ನಾಳೆ ನಾನು ಯಾರಿಗಪ್ಪ ಮೀಟ್ ಮಾಡೋದು, ನಾನು ಯಾರಿಗಪ್ಪ ಇನ್ವೈಟ್ ಮಾಡೋದು, ನಾನು ಯಾರಿಗಪ್ಪ ಹೇಳೋದು ಪ್ಲಾನು ಅಂತ ಹೇಳಿ ಟೆನ್ಷನ್ ಆಗುತ್ತಲ್ಲ. ನಮ್ದೇ ಲೀಸ್ಟ್ ದೊಡ್ಡದಿದ್ದಾಗ ಸೊ ನಮಗ್ ಟೆನ್ಷನ್ಸ್ ಇರಲ್ಲ. ಯಾಕಂದ್ರೆ ಆ ಲೀಸ್ಟ್ ಯಾವ ತರ ಮಾಡೋದು, ನಮ್ಗ್ ಲೀಸ್ಟ್ ಯಾವ ರೀತಿ ಕಾಂಟ್ಯಾಕ್ಟ್ಸ್ ಇರುತ್ತೆ, ನಮ್ಗೆ ಅಷ್ಟು ಪರಿಚಯನೇ ಇಲ್ವಲ್ಲಪ್ಪ ಅಂತ ಅನ್ಕೊಳ್ತೀವಿ. ಬಟ್ ನಾವ್ ಅನ್ಕೊಳ್ತೀವಿ ನಾವು ಆ ಲೀಸ್ಟ್ ಯಾವ ತರ ಮಾಡೋದು ಅಂತ ಹೇಳಿದ್ರೆ, ನೋಡಿ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಅಲ್ಲೇ ಇದೆ ಲೀಸ್ಟ್. FRIENDS ಫ್ರೆಂಡ್ಸ್ ಅಲ್ಲೇ ಇದೆ, ಅಷ್ಟು ದೊಡ್ಡ ಲೀಸ್ಟ್. ಈಗ ಎಕ್ಸಾಂಪಲ್ ಎಫ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಪ್ಲಸ್ ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿ ಅನ್ನೋದು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಅನ್ನೋದಿದೆ ಅಲ್ವಾ, ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಅನ್ನೋದಿದೆ. ಜೊತೆಗೆ ಫ್ರೆಂಡ್ಸ್, ಇಲ್ಲಪ್ಪ ನನ್ಗೆ ಯಾವ ಫ್ಯಾಮಿಲಿನೂ ಇಲ್ಲ, ನಾನ್ ಸಿಂಗಲ್ ಅನ್ನೋರು ಯಾರಾದ್ರೂ ಇದ್ದೀರಾ? ನನ್ಗೆ ಯಾವ ಫ್ರೆಂಡ್ಸು ಇಲ್ಲಪ್ಪ, ನಾನ್ ಸಿಂಗಲ್ ಅನ್ನೋರು ಯಾರಾದ್ರೂ ಇದ್ದೀರಾ? ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತೆ, ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ. ಅದಾದ್ಮೇಲೆ ಆರ್ ಫಾರ್ ರಿಲೇಷನ್ಸ್ ಕೂಡ ನಮ್ಗಿದ್ದೇ ಇರ್ತಾರೆ. ಫ್ಯಾಮಿಲಿ ಅಂತಂದ್ರೆ ನನ್ನ ಸ್ವಂತದ ಫ್ಯಾಮಿಲಿ ಬರ್ತಾರೆ. ರಿಲೇಟಿವ್ಸ್ ಅಂದ್ರೆ ಸ್ವಲ್ಪ ದೂರದಾಗಿದ್ರು ಅವ್ರ ರಿಲೇಟಿವ್ಸ್ ಅನ್ನೋದು ಒಂದ್ ಪಾರ್ಟ್ ಇರುತ್ತೆ. ಸೊ ಐ ಫಾರ್ ಇನ್ಸ್ಟಿಟ್ಯೂಟ್ ಅಂದ್ರೆ ನಾವ್ ಎಷ್ಟೋ ಕ್ಲಾಸಸ್ ಗಳಿಗೆ ಹೋಗ್ತಿರ್ತೀವಿ, ಕಂಪ್ಯೂಟರ್ ಕ್ಲಾಸು, ಟೈಲರಿಂಗ್ ಕ್ಲಾಸು, ಬ್ಯೂಟಿಷಿಯನ್ ಕೋರ್ಸು. ಸೊ ಈ ತರ ಇನ್ಸ್ಟಿಟ್ಯೂಟ್ ಗಳು ಇರುತ್ತೆ, ಆ ಫ್ರೆಂಡ್ಸ್ ಗಳು ಇರ್ತಾರೆ. ಇಲ್ಲಾಂದ್ರೆ ಈ ಫಾರ್ ಎಜುಕೇಶನ್, ಎಂಪ್ಲಾಯ್ಸ್. ಎಜುಕೇಶನ್ ಅಂತ ಹೇಳಿದ್ರೆ ನಾವು ಸ್ಕೂಲ್ ಫ್ರೆಂಡ್ಸ್. ನಾವು SLC ಮಾಡಿರ್ಬೋದು, PUC ಮಾಡಿರ್ಬೋದು, ಡಬಲ್ ಡಿಗ್ರಿ ಮಾಡಿರ್ಬೋದು. ಇಲ್ಲಪ್ಪ ನಾವು 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್. ಸೊ ನಾವ್ ಯಾವ್ದೇ ಒಂದು ಸ್ಟಡಿ ಮಾಡಿದ್ರು ಕೂಡ ಆ ಫ್ರೆಂಡ್ಸ್ ಗಳ ಒಂದು ಲೀಸ್ಟ್ ನಾವು ಮಾಡ್ಬೋದು. ಎಂಪ್ಲಾಯ್ಸ್ ಎಲ್ಲ ನಾವು ವರ್ಕರ್ಸ್ ಆಗಿದ್ರೆ, ವರ್ಕ್ ಮಾಡ್ತಿದೀವಿ ಅಂದಾಗ ನಮ್ಮದೇ ಆದಂತ ಒಂದು ಟೀಮ್ ಇರುತ್ತಲ್ವಾ ಆ ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ. ಸೊ ಅವ್ರದೇ ಆದಂತ ಒಂದು ಲೀಸ್ಟ್ ಅನ್ನ ಮಾಡ್ಬೋದು. ಇಲ್ಲ N ಫಾರ್ ನೈಬರ್ಸ್ ಅವ್ರದ್ದು ಒಂದು ಲಿಸ್ಟ್ ಮಾಡ್ಬೋದು. ಇಲ್ಲ D ಫಾರ್ ಡೈಲಿ ಸೀಯಿಂಗ್ ಪರ್ಸನ್ಸ್ ಅಂತ ಹೇಳಿದ್ರೆ, ಡೈಲಿ ಸೀಯಿಂಗ್ ಪರ್ಸನ್ಸ್ ಅಂದ್ರೆ ಯಾರು ಸಿಗ್ತಾರೆ, ಡೈಲಿ ನಾವು ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ದಿನ ನಾವು ಅವ್ರ ಫೇಸ್ ಅನ್ನ ನೋಡ್ತಾ ಇರ್ತೀವಿ, ವಾರಕ್ಕೊಂದ್ಸಲ ನೋಡ್ತೀವಿ, 15 ದಿನಕ್ಕೊಂದ್ಸಲ ನೋಡ್ತಾ ಇರ್ತೀವಿ, ತಿಂಗ್ಳಿಗೊಂದ್ಸಲ ನೋಡ್ತೀವಿ, ಇಲ್ಲ 2 ತಿಂಗ್ಳಿಗೊಂದ್ಸಲ. ಅಂದ್ರೆ ಪದೇ ನಾವು ಭೇಟಿ ಆಗ್ತಾ ಇರ್ತೀವಿ. ಒಂದು ದಿನಸಿ ಅಂಗಡಿ ಅಂತ ನಾವು ದಿನಾ ಹೋಗ್ತೀವಿ. ದಿನನಿತ್ಯ ಏನಿಲ್ಲ ಅಂದ್ರೂ ನಾವೇನಾದ್ರೂ ಒಂದ್ ಸಾಮಾನ್ ತರಕ್ ಹೋಗ್ತಾ ಇರ್ತೀವಿ. ಇಲ್ಲ ಹಾಲ್ ಹಾಕೋರು ಇರ್ಬೋದು, ನಾವೇ ಹಾಲ್ ತರಕ್ ಹೋಗ್ಬೋದು, ಇಲ್ಲ ನಮ್ಮನೆಗೆ ಹಾಲ್ ಹಾಕೋರ್ ಬರ್ಬೋದು. ಇಲ್ಲ ನ್ಯೂಸ್ ಪೇಪರ್ಸು, ಇಲ್ಲ ಅಂತ ಹೇಳಿದ್ರೆ ನಾವು ಟೈಲರ್ ಶಾಪ್ ಗಳಿಗೆ ನಾವು ಏನೇ ಒಂದು ಬಟ್ಟೆ ತಗೊಳ್ಬಹುದು, ಏನೇ ಒಂದು ಸ್ಟಿಚಿಂಗ್ ಮಾಡ್ಬೇಕು ಅಂದ್ರೆ ನಾವು ಟೈಲರ್ ಶಾಪ್ ಹೋಗ್ಲೇಬೇಕು. ಬಟ್ಟೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬಟ್ಟೆ ಪರ್ಚೇಸ್ ಮಾಡಕ್ ಹೋಗ್ಲೇಬೇಕು. ಈ ತರ ದಿನನಿತ್ಯ ನೋಡುವಂತ ವ್ಯಕ್ತಿಗಳು ಕೂಡ ನಾವು ಒಂದು ಲಿಸ್ಟ್ ಅನ್ನ ಮಾಡ್ಬೋದು. ಅದಾದ್ಮೇಲೆ S ಫಾರ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಫ್ರೆಂಡ್ಸ್ ಆಗ್ತಾರೆ. ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ ಅಲ್ವಾ. ಸೊ ಅದು ಒಂದು ಲೀಸ್ಟ್ ಮಾಡ್ಬೋದು. ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು, ನಾನು ಇಷ್ಟು ಏನ್ ಹೇಳ್ದೆ, FRIEND ಏನ್ ಹೇಳ್ದೆ, ಅದಕ್ಕಿಂತ ಹೆಚ್ಚಾಗಿ S ಅಲ್ಲಿ ನಮಗೆ ಜಾಸ್ತಿ ಒಂದು ಲೀಸ್ಟ್ ಸಿಗುತ್ತೆ.
ಈಗ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಒಂದು ಲೀಸ್ಟ್ ನ ಜಾಸ್ತಿ ಮಾಡ್ಕೊಳ್ಬಹುದು. ಇದನ್ನೆಲ್ಲಾ ಯೂಸ್ ಮಾಡಿದ್ರೆ ಆ ಲೀಸ್ಟ್ ಎಷ್ಟು ಹನುಮಂತನ್ ಬಾಲ್ ತರ ಹೋಗುತ್ತೆ. ತುಂಬಾ ಜನ ಹೇಳ್ಬೋದು ನಂಗೆ ಯಾರು ಪರಿಚಯ ಇಲ್ಲ ಮೇಡಮ್, ನನಗೆ ಯಾರು ಪರಿಚಯನೇ ಇಲ್ಲ ಮೇಡಮ್ ಅಂತ ನಾವ್ ಹೇಳ್ತೀವಿ. ಆದ್ರೆ ಯಾರು ಪರಿಚಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೆಲ್ಲಾ ನಮಗ್ ಪರಿಚಯ ಮಾಡ್ಕೊಳ್ಬಹುದು. ಈಗ ನಾವು ದಿನನಿತ್ಯ ಹಾಲ್ ಹಾಕ್ತಾರಲ್ವಾ, ನಾವ್ ಮಾತೇ ಆಡಲ್ವಾ, ಸುಮ್ನೆ ಅವ್ರ ಪಾಡಕ್ ಬಂದು ಹಾಲ್ ಹಾಕ್ತಾರೆ ಹೋಗ್ಬಿಡ್ತಾರ. ಮಾತಾಡಿರ್ತೀವಿ, ಅವರು ಫ್ರೆಂಡ್ಸೇ, ನಾವೇನಾದ್ರೂ ಹೇಳಿದ್ರೆ ಅವ್ರು ಕೇಳ್ತಾರಲ್ವಾ. ದಿನಸಿ ಅಂಗಡಿಗೆ ದಿನನಿತ್ಯ ಹೋಗ್ತಿವಿ, ಏನಾದ್ರೂ ಒಂದ್ ಸಾಮಾನ್ ತರಕ್ಕೆ ಅಂತ ಹೋಗ್ತಾನೆ ಇರ್ತೀವಿ, ಅವರು ಪರಿಚಯ ಇರ್ತಾರೆ, ಅವ್ರದ್ದು ಒಂದ್ ಲೀಸ್ಟ್ ಮಾಡ್ಕೊಳ್ಬಹುದಲ್ವಾ. ಸೊ ಈ ತರ ನಮಗ್ ಲೀಸ್ಟೇ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವ್ ಎಷ್ಟು ಲೀಸ್ಟ್ ನಾವು ಮಾಡ್ಕೊಳ್ತೀವಿ ಅದಷ್ಟು ನಮ್ಗೆ ಬೆನಿಫಿಟ್ ಆಗುತ್ತೆ. ಆದಷ್ಟು ನಾವು ನಮ್ಮ ಲೀಸ್ಟ್ ನಾವು ರೆಡಿ ಮಾಡ್ಕೊಳ್ಬೇಕು. ನಾವ್ ಯಾವಾಗ ಲೀಸ್ಟ್ ನಮ್ಮ ಹತ್ರ ಇರೋದಿಲ್ಲ, ಈ ಒಂದು ಇಂಡಸ್ಟ್ರಿಯಲ್ಲಿ ಅದು ನಮ್ಮ ಸಕ್ಸಸ್ ಸಿಗೋದಿಲ್ಲ. ನಮ್ಮ ಸಕ್ಸಸ್ ಬೇಕು ಅಂದ್ರೆ ಇದು ಒಂದು ಸ್ಟೆಪ್. ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ ಸಕ್ಸಸ್ ಬೇಕು ಅಂದ್ರೆ ಯಾವುದೇ ಒಂದು ಇವೆಂಟ್ ಗೆ ಒಂದು ಸ್ಟ್ರೆಂತ್ ಅನ್ನ ಕರ್ಕೊಂಡು ಹೋಗೋದು ಒಂದು ಸ್ಟೆಪ್ ಅಂತ ಹೇಳ್ತಿರ್ತೀನಿ ಅಲ್ವಾ. ಸೊ ಅದೇ ತರ ಇದ್ರಲ್ಲೂ ಕೂಡ ಒಂದು ಲೀಸ್ಟ್ ಮಾಡ್ಕೊಳ್ಳೋದು ಕೂಡ ಒಂದು ಸ್ಟೆಪ್ಸ್. ಸೊ ಹಾಗಾಗಿ ಫಸ್ಟ್ ನಾವು ಮತ್ತೆ ನಾವು ಒಂದು ಲೀಸ್ಟ್ ನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವ್ ಇನ್ವಿಟೇಷನ್ ಯಾವ ತರ ಮಾಡ್ಬೇಕು ಅಂದ್ರೆ, ಫಸ್ಟ್ ಇನ್ವೈಟ್ ಹೂ ಕ್ಲೋಸ್ ಟು ಯು. ನಾವು ಫಸ್ಟ್ ಯಾರನ್ನ ಇನ್ವೈಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರು ನಮಗೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಕ್ಲೋಸ್ ಆಗಂದ್ರೆ ನಾವೇನೋ ಒಂದು ಹೇಳ್ತೀವಿ, ಹೇಳಿದ ತಕ್ಷಣ ಎಸ್ ನೀನ್ ಹೇಳಿದ್ಯಾ ಅಂದ್ರೆ ನಾನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ನಮ್ಮೇಲೆ ಅಷ್ಟು ನಂಬಿಕೆ ಇರುತ್ತೆ. ನಾನು ಏನಾದ್ರೂ ಹೇಳ್ತೀನಿ ಅಂದ್ರೆ ಎಸ್ ಇವಳ ಮೇಲೆ ನನಗ್ ನಂಬಿಕೆ ಇದೆ, ಇಲ್ಲ ಇವನ್ ಮೇಲೆ ನಮ್ಗೆ ನಂಬಿಕೆ ಇದೆ, ಇವ್ನ್ ಹೇಳಿದಾನೆ ಅಂದ್ರೆ ಅದು ಸರಿಯಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಇವ್ರು ಹೇಳಿದಾರೆ ಅಂದ್ರೆ ಕಂಪನಿ ಬಗ್ಗೆ ಅಂತವ್ರೆಲ್ಲ ಏನ್ ಗೊತ್ತಾ, ಸಂಸ್ಥೆ ಯಾವ್ದು ಅಂತಾನು ಕೇಳಲ್ಲ, ಏನ್ ಮಾಡ್ತಿದ್ಯಾ, ಏನ್ ಬ್ಯಾಕ್ ಗ್ರೌಂಡು, ಏನು ಎತ್ತ ಏನೂ ಕೇಳಲ್ಲ. ನಮ್ಮ ಮೇಲೆ ಇರುವಂತ ಒಂದು ಭರವಸೆ ಮೇಲೆ ನಮ್ಮ ಮಾತನ್ನ ಕೇಳ್ತಾರೆ ಅಲ್ವಾ. ತುಂಬಾ ಜನ ಇಲ್ಲಿ ಇರೋರು ಇದಾರೆ. ಸೊ ಮುಖಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಬೆಲೆ ಕೊಟ್ಟು, ನಿಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಬಂದಿರೋರು ತುಂಬಾ ಜನ ಇದ್ದಾರೆ ಅಲ್ವಾ. ಸೊ ಹಾಗೆ ಫಸ್ಟ್ ನಮಗೆ ಯಾರು ತುಂಬಾ ಕ್ಲೋಸ್ ಇರ್ತಾರೆ, ಅವ್ರನ್ನ ನಾವು ಫಸ್ಟ್ ಇನ್ವೈಟ್ ಮಾಡ್ಬೇಕು. ಅದಾದ್ಮೇಲೆ ಫಿಕ್ಸ್ ಪ್ರಾಪರ್ ಟೈಮ್ ಅಂಡ್ ಪ್ಲೇಸ್. ನಾವೊಂದು ಪ್ರಾಪರ್ ಟೈಮ್ ಮತ್ತೆ ಪ್ಲೇಸ್ ಅನ್ನ ಫಿಕ್ಸ್ ಮಾಡ್ಬೇಕು. ಯಾಕೆಂದ್ರೆ ಪ್ಲೇಸ್ ಯಾವ ತರ ಫಿಕ್ಸ್ ಮಾಡ್ಬೇಕು, ತುಂಬಾ ಡಿಸ್ಟರ್ಬೆನ್ಸ್ ಇರೋದು. ನಾವೊಬ್ರೆ ಪ್ಲಾನ್ ಹೇಳ್ತಾ ಇದೀವಿ ಅಂದ್ರೆ ಪದೇ ಪದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗ ನಾವು ಒಂದು ಹೋಟೆಲ್ಸ್ ಹೋಗ್ತೀವಿ, ತುಂಬಾ ಜನ ಕೆಲ್ಸಗಳು ಮಾಡ್ತೀವಿ, ಬನ್ನಿ ಹೋಟೆಲ್ಗೆ ಹೋಗೋಣ, ಕಾಫಿ ಟೀ ಕುಡಿತಾ ಮಾತಾಡೋಣ ಅಂತ ಹೇಳ್ತೀವಿ. ಅಂದ್ರೆ ಕಾಫಿ ಟೀ ಕುಡ್ಕೊಂಡು ಮಾತಾಡೋಣ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳೆಲ್ಲ ಅಂದ್ರೆ ಅಷ್ಟು ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಫ್ರೀ ಆಗಿ ಕಾಮಾಗಿ ಮಾತಾಡ್ಬೋದು. ಈ ಸಣ್ಣ ಪುಟ್ಟ ಹೋಟೆಲ್ಸ್ ಗಳಿಗೆ ಹೋಗಿ ಕುತ್ಕೊಳ್ತೀವಿ, ಅಲ್ಲಿ ತುಂಬಾ ಜನ ಕ್ರೌಡ್ಸ್ ಇರ್ತಾರೆ, ರಶ್ ಇರ್ತಾರೆ, ಆ ಗಿಜಿ ಗಿಜಿ ಸೌಂಡ್ಸ್ ಇರುತ್ತೆ. ಆ ಟೈಮಲ್ಲಿ ನಮಗೂ ಮಾತಾಡಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದ್ ಏನಾಗುತ್ತೆ, ಹೋಟೆಲ್ ಓನರ್ ಏನ್ ಮಾಡ್ತಾರೆ, ನಾವು ತಗೊಳ್ಳುವಂತ ಒಂದು ಕಾಫಿಗೆ ನಾವು 1 hour ಕೂತ್ಕೊಂಡು ನಾವು ಮಾತಾಡ್ತಿದ್ರೆ ಊಟಕ್ಕೆ ಬಂದಿರೋರು ತುಂಬಾ ಜನಕ್ಕೆ ಇರ್ತಾರೆ, ಎದ್ದೋಗ್ರಮ್ಮ ಸಾಕು ಬೇರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅಂತ ಕಾಮನ್ ಆಗಿ ಹೇಳ್ತಾರಲ್ವಾ. ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆಯ್ತು ನಾವು ಊಟನೇ ತಗೊಳ್ತೀವಿ ಅನ್ಕೊಳ್ಳಿ, ಊಟ ತಗೊಂಡು ನಾವು ಗಂಟೆ ಕೂತ್ಕೊಂಡಿರೋಕ್ಕೂ ಆಗಲ್ಲ. ಯಾಕಂದ್ರೆ ಬೇರೆಯವ್ರು ಕಸ್ಟಮರ್ಸ್ ಬಂದಾಗ ಅವರು ಕಸ್ಟಮರ್ಸ್ ನ ನೋಡ್ತಾರೆ. ನಾವು ಊಟ ತಗೊಂಡಾಯ್ತು, ತಿಂದು ಆಯ್ತು, ಬಿಲ್ ಪೇ ಮಾಡೋದ್ ಬಾಕಿ ಇರುತ್ತೆ. ಅದಕ್ಕೆ ನಾವು ಗಂಟೆಗಟ್ಲೆ ಕೂತ್ಕೊಂಡ್ರೆ ಯಾವ ಹೋಟೆಲ್ ಓನರು ಸುಮ್ನೆ ಇರೋದಿಲ್ಲ ಅಲ್ವಾ. ಸೊ ಅವ್ರು ಏನ್ ಹೇಳ್ತಾರೆ, ಬೇರೆ ಕಸ್ಟಮರ್ಸ್ ಇದಾರೆ ಮೇಡಮ್ ಎದ್ದೋಗಿ ಅಂದಾಗ ನಮ್ಗೆ ಏನಾಗುತ್ತೆ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ತರ ನಾವು ಪ್ಲೇಸಸ್ ನ ಚೂಸ್ ಮಾಡಬಾರ್ದು. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗುವಂತ ಪ್ಲೇಸಸ್ ನ ಚೂಸ್ ಮಾಡಬಾರ್ದು. ಇಲ್ವಾ, ನೀವ್ ಒಂದ್ ಪಾರ್ಕ್ ಅಲ್ಲಿ ಕೂತ್ಕೊಳ್ತೀರಾ, ಸೊ ಓಕೆ ಪಾರ್ಕ್ ಅಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಪ್ಲಾನ್ ಹೇಳ್ಬೇಕಾದ್ರೆ ನೀಟಾಗಿ ಒಂದ್ ಕಡೆ ಪಾರ್ಕ್ ಅಲ್ಲೇ ಕೂತ್ಕೊಂಡು ನೀವು ಪ್ಲಾನ್ ಹೇಳಿ, ಯಾರದೇ ಆದಂತ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮತ್ತೆ ಟೈಮಿಂಗ್ಸ್, ನಮ್ಮ ಟೈಮಿಂಗ್ಸು ನಾವು ಒಬ್ರನ್ನ ನಾವು ಮಾತಾಡ್ಬೇಕು ಅಂದಾಗ ನಾವು ಟೈಮ್ ಫ್ರೀ ಮಾಡ್ಕೊಳ್ತೀವಿ. ಆದ್ರೆ ನಾವು ಇನ್ವೈಟ್ ಮಾಡುವಂತ ನಮ್ಮ ಕಸ್ಟಮರ್ ಯಾರು ಇರ್ತಾರೋ, ನಮ್ಮ ಪ್ರಾಸ್ಪೆಕ್ಟ್ಸ್ ಯಾರು ಇರ್ತಾರೋ ಅವರ ಟೈಮ್ ಫ್ರೀ ಆಗಿರ್ಬೇಕು. ಫಸ್ಟ್ ಅದನ್ನ ತಿಳ್ಕೊಳ್ಳಿ. ನಾವು ಒಬ್ರು ಪ್ಲಾನ್ ಹೇಳಕ್ ಹೋಗ್ತಿದೀವಿ ಅಂದ್ರೆ 1 hour ಅಥವಾ 2 hour ನಾವು ಫ್ರೀ ಮಾಡ್ಕೊಂಡಿರ್ತೀವಿ, ನಾವು ಮಾತಾಡ್ಬೇಕು ಅಂತಾನೆ ಡಿಸೈಡ್ ಮಾಡಿರ್ತೀವಿ ಅಂದಾಗ ನಮಗೆ ಏನೇ ಕೆಲಸ ಕಾರ್ಯಗಳನ್ನ ಇದ್ರೂ ಕೂಡ ಅದನ್ನ ಬಿಟ್ಟು ನಾವು ಅವ್ರಿಗೆ ಮಾತಾಡ್ಲಿಕ್ಕೆ ರೆಡಿ ಇರ್ತೀವಿ. ಆದ್ರೆ ಅವರು ಕೂಡ ನಮ್ ತರನೇ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವ್ ಮಾತಾಡೋದನ್ನ ಕೇಳಕ್ಕೆ ನಮಗ್ ಟೈಮ್ ಕೊಟ್ಟಿದಾರಾ, ಅದು ನಾವು ಫಸ್ಟ್ ತಿಳ್ಕೊಳ್ಬೇಕು. ಕೆಲವ್ರು ಬರ್ತಾರೆ, ನಾವ್ ಏನೋ ಮಾತಾಡ್ಬೇಕಪ್ಪ ನಿಮ್ ಹತ್ರ ಅಂತಂದಾಗ ಕೆಲವ್ರು ಏನ್ ಹೇಳ್ತಾರೆ, ಒಂದ್ 10 ನಿಮಿಷ ಫ್ರೀ ಇರ್ತೀರಾ, ಒಂದ್ 10 ನಿಮಿಷ ಫ್ರೀ ಆಗಿ ಸಿಗ್ತೀರಾ ಅಂತ ಕೇಳ್ತೀರಾ. ಆದ್ರೆ ನಾವ್ ಮಾತಾಡ್ಬೇಕು 10 ನಿಮಿಷದಲ್ಲಿ ಮುಗಿಯಲ್ಲ. ನಾವ್ ಮಾತಾಡುವಂತ ಟಾಪಿಕ್ 10 ನಿಮಿಷದಲ್ಲಿ ಮುಗಿಯಲ್ಲ. ಕೆಲವ್ರು ಹೇಳ್ತೀರಾ ನಂಗೆ 10 ನಿಮಿಷ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀರಾ. ಬಟ್ ಅವ್ರ ಮೈಂಡ್ ಸೆಟ್ 10 ನಿಮಿಷ ಅಲ್ವಾ, ಓಕೆ ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅವ್ರ ಪೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 10 ನಿಮಿಷ ಇರುತ್ತೆ ಅವ್ರ ಪೇಷನ್ಸ್. ಸೊ ಹಾಗಾಗಿ ಹೇಳ್ಬೇಕಾದ್ರೆ 10 ನಿಮಿಷ ಸಿಗಿ ಅಂತ ಹೇಳ್ಬಾರ್ದು. ಅದ್ರ ಜೊತೆಗೆ ಅವ್ರು ಯಾವ್ದೋ ಒಂದು ಫಂಕ್ಷನ್ಸ್ಗೆ, ಮದ್ವೆಗೆ ಎಲ್ಲೋ ಹೋಗ್ಬೇಕು, ಯಾವ್ದೋ ಕೆಲ್ಸಕ್ಕೆ ಹೋಗೋದಕ್ಕೆ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಅಂತ ಟೈಮಲ್ಲಿ ನಾವು ಕೂರಿಸಿದಾಗ ಅವ್ರ ಗಮನ ಎಲ್ಲ ಎಲ್ಲಿರುತ್ತೆ ಗೊತ್ತಾ, ಆ ಫಂಕ್ಷನ್ಸ್ ಮೇಲೆ ಇರುತ್ತೆ. ಆ ಫಂಕ್ಷನ್ ಎಲ್ಲ ಬಂದ್ಬಿಟ್ಟಿರ್ತಾರೆ, ಎಲ್ಲ ಬಂದು ಹೋಗಿರ್ತಾರೆ, ಆಲ್ರೆಡಿ ಟೈಮ್ ಆಯ್ತು, ಎಲ್ಲ ಬಂದು ಹೋಗಿರ್ತಾರೆ. ಲಾಸ್ಟ್ ಅಲ್ಲಿ ನಾವು ಹೋಗೋದ ಫಂಕ್ಷನ್ ಮುಗ್ದೋಗುತ್ತೆ, ಇವ್ರು ಇನ್ನೂ ಬಿಟ್ಟಿಲ್ವಲ್ಲ.
ಈ ತರ ಎಲ್ಲ ಅವ್ರ ತಲೆಲಿ ಓಡ್ತಾ ಇರ್ಬೇಕಾದ್ರೆ ನಾವ್ ಏನ್ ಹೇಳ್ತಾ ಇರ್ತೀವಿ ಅದೇನಾದ್ರೂ ಅವ್ರ ತಲೆಗೆ ಹೋಗಿರುತ್ತಾ? ಏನಂದ್ರೆ ಏನೂ ಅವ್ರ ತಲೆಗೆ ಹೋಗಿರಲ್ಲ. ಸುಮ್ನೆ ಕರೆದಿದ್ದು ವೇಸ್ಟ್, ಅವ್ರ ಟೈಮ್ ವೇಸ್ಟ್, ನಮ್ ಟೈಮು ವೇಸ್ಟ್. ಸೊ ನಾವ್ ಕರೆಯಕ್ಕಿಂತ ಮುಂಚೆ ನೀನ್ ಫ್ರೀ ಇದೆಯಾ, ಏನಾದ್ರೂ ಕೆಲಸ ಇದೆಯಾ, ಫಂಕ್ಷನ್ ಇದೆ, ಎಸ್ ನನ್ಗೆ ಇವತ್ತು ಫಂಕ್ಷನ್ ಇದೆ, ಬೇಡ ಅವತ್ತಿನ ದಿನ ಅವ್ರನ್ನ ಮೀಟ್ ಮಾಡೋದೇ ಬೇಡ, ಆಯ್ತು ಇವತ್ತು ಫಂಕ್ಷನ್ ಮುಗಿಸ್ಕೊ, ನಾಳೆ ಏನಾದ್ರೂ 1 hour ಫ್ರೀ ಆಗಿ ಸಿಗ್ತೀಯಾ? ನಾವ್ 1 hour ಅವ್ರ ಜೊತೆ ಟೈಮ್ ಫ್ರೀ ಆಗಿ ಸಿಗ್ತೀಯ ಅಂತ ಕೇಳಿದಾಗ ಅವ್ರು 1 hour ಒಂದ್ ಮೈಂಡ್ ಸೆಟ್ ಮಾಡ್ಕೊಂಡ್ ಬರ್ತಾರೆ. ನಾವ್ ಅವ್ರಿಗೆ ಏನ್ ಹೇಳ್ತೀವಿ, ಏನ್ ಹೇಳ್ಬೇಕು ಅನ್ಕೊಂಡಿದೀವಿ ಅದು ಅರ್ಧ ಗಂಟೆಲೆ ಮುಗಿಲಿ, ಬಟ್ ಅವ್ರ ಮೈಂಡ್ ಸೆಟ್ 1 hour ಇರುತ್ತಲ್ವಾ. 1 hour ಫ್ರೀ ಆಗಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇವ್ರು 1 hour ಫ್ರೀ ಆಗಿರಕ್ ಹೇಳಿದಾರೆ, ನಾವ್ 1 hour ಫ್ರೀ ಮಾಡ್ಕೊಂಡು ಅವ್ರನ್ನ ಮೀಟ್ ಮಾಡೋಣ ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲೇ ಬಂದಿರ್ತಾರೆ. ಯಾವಾಗ್ಲೂ ಒಂದ್ 5 ನಿಮಿಷ ಫ್ರೀ ಆಗಿ ಸಿಗಿ, 10 ನಿಮಿಷ ಫ್ರೀ ಆಗಿ ಸಿಗಿ ಅಂತ ಕೇಳಕ್ಕೆ ಹೋಗ್ಬಾರ್ದು. ಅವ್ರು 10 ನಿಮಿಷದ ಫ್ರೀ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ 1 hour ಫ್ರೀ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ಅವ್ರಿಗೆ ಯಾವ್ದೇ ಒಂದು ಟೈಮ್, ಫಸ್ಟ್ ನಾವು ಟೈಮಿಂಗ್ಸ್, ಸೊ ಅವ್ರು ಯಾವ್ದೇ ಒಂದು ಫಂಕ್ಷನ್ಸ್, ಏನೋ ಒಂದ್ ಕಾರ್ಯಕ್ಕೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಫಿಲ್ಮ್ ಹೋಗ್ಬೇಕು, ಫ್ಯಾಮಿಲಿ ಟೈಮ್ ಕೊಟ್ಟಿದ್ದೀವಿ, ಟ್ರಿಪ್ ಹೋಗ್ಬೇಕು, ಈ ಒಂದು ಮೈಂಡ್ ಬೇಕಂದ್ರೆ ನಾವು ಅವ್ರಿಗೆ ಕೊಟ್ಟಂತ ಟೈಮು ಅದೇ ಟೈಮ್ ನ ಬೇರೆಯವ್ರಿಗೆ ಕೊಡ್ಬೋದಲ್ವಾ. ಅವರಿಂದ ನಮ್ಗೆ ಏನು ಯೂಸ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರು ಬಿಸಿ ಶೆಡ್ಯೂಲ್ ನಲ್ಲಿ ಇದ್ರು, ನಾವ್ ಏನೇ ಹೇಳಿದ್ರು ಅವ್ರ ತಲೆಗೆ ಹೋಗ್ಲಿಲ್ಲ, ಅರ್ಥ ಆಗ್ಲಿಲ್ಲ, ಅಂತವ್ರನ್ನ ಕರ್ಸಿದ್ದು ವೇಸ್ಟ್. ಅದ್ರ ಬದಲು ನಾವ್ ಅದೇ ಟೈಮಿಂಗ್ಸ್ ನಾವು ಬೇರೆಯವ್ರಿಗೆ ಕೊಡ್ಬೋದು ಅಲ್ವಾ. ಸೊ ಹಾಗಾಗಿ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಟೈಮಿಂಗ್ಸ್ ನ ಫಸ್ಟ್ ಫ್ರೀ ಟೈಮ್ ನ ಕೇಳಿ ಆ ಟೈಮಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಅದಾದ್ಮೇಲೆ ನಾವ್ ಯಾವ ತರ ಇನ್ವೈಟ್ ಮಾಡ್ಬೇಕು ಅಂದ್ರೆ A-B ಕ್ಯಾಟಗರಿ, A-B-C ಕ್ಯಾಟಗರಿ ಅಂದ್ರೆ ನಾವ್ ಏನ್ ಲೀಸ್ಟ್ ನ ಮಾಡ್ಕೊಂಡಿರ್ತೀವಿ, ನಾವು ನಮ್ದೇ ಆದಂತ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಂಡಿರ್ಬೇಕು. ಆ ಲೀಸ್ಟ್ ಯಾವ ತರ ಇರ್ಬೇಕು ಅಂದ್ರೆ, ಒಂದು ನಾವ್ ಹೇಳಿದ ತಕ್ಷಣ ನಮ್ಮ ಮಾತನ್ನ ಕೇಳೋರಾಗಿರ್ಬೇಕು. ನಾನ್ ಹೇಳಿದ್ರೆ ಓಕೆ, ನೀನ್ ಏನ್ ಹೇಳ್ತೀಯೋ ಅದನ್ನ ನಾನ್ ಕೇಳ್ತೀನಿ, ನನ್ಗಿದು ಬ್ಯಾಕ್ ಗ್ರೌಂಡ್ ಬೇಡ, ನೀನ್ ಓಕೆ ಆದ್ರೆ ನಾನು ಓಕೆ ಅಂತ ಅನ್ನೋರ್ದೇ ಒಂದು ಲಿಸ್ಟ್ ನ ರೆಡಿ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ 50-50, ಎಸ್ ನೀನ್ ಹೇಳಿದ್ರೆ ಮಾಡ್ತೀನಿ, ಮಾಡಿದ್ರು ಮಾಡ್ಬೋದು, ಓಕೆ ಆತರ 50-50 ಇರೋರ್ನು ಮಾಡಿದ್ರು ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. 50-50%, ಸೊ 50% ಇರೋರು ಅವ್ರದೇ ಒಂದು ಲಿಸ್ಟ್ ನ ಮಾಡ್ಕೊಳ್ಳಿ. ಇನ್ನೊಂದು ಲಿಸ್ಟ್ ಬಂದ್ರು ಬರ್ಬೋದು, ಮೇ ಬಿ ಆರ್ ನಾಟ್, ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಅಂತವ್ರದ್ದು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಸೊ ಅಂತವ್ರನ್ನ ಒಂದು ಲೀಸ್ಟ್ ಗಳನ್ನ ಮಾಡ್ಕೊಂಡು, ಸೊ ಅವ್ರನ್ನೇ ಸಪರೇಟ್ ಇನ್ವೈಟ್ ಮಾಡ್ಕೊಳ್ಳಿ. ಜೊತೆಗೆ ಫ್ಯಾಮಿಲಿ ಅಂದ್ರೆ ಕಪಲ್ಸ್, ಸೊ ಅದು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಸೊ ಕಪಲ್ಸ್ ನ ನಾವ್ ಯಾವ ತರ ಇನ್ವೈಟ್ ಮಾಡ್ತೀವಿ ಅಂದ್ರೆ ಅದು ತುಂಬಾ ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಫ್ಯಾಮಿಲಿಲಿ ಹಸ್ಬೆಂಡಿಗೆ ಹೇಳಿದ್ರೆ, ಅವ್ರು ಎಷ್ಟೇ ಫ್ರೀ ಇದ್ರು ನನ್ನ ವೈಫ್ ಅನ್ನ ಕೇಳಿ ಹೇಳ್ತೀನಿ, ನಾನ್ ತುಂಬಾ ಬ್ಯುಸಿ ಇದ್ದೀನಿ, ನಾನು ಅವರು ಫ್ರೀ ಆದ್ಮೇಲೆ ನಾನು ಅವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹಸ್ಬೆಂಡ್ ಹೇಳ್ಬೋದು. ಇಲ್ಲ ವೈಫ್ ಹೇಳಿದ್ರೆ, ಇಲ್ಲ ನಮ್ಮ ಮನೆಯವ್ರು ಒಪ್ಪಲ್ಲಪ್ಪ, ಅವ್ರ ಮನೆಯವ್ರು ಒಪ್ತಾರೆ, ಬಟ್ ಇವ್ರ ಮೈಂಡ್ ಸೆಟ್ ನಮ್ಮ ಮನೆಯವ್ರು ಒಪ್ತಾರೋ ಇಲ್ವೋ, ನಮ್ಮ ಮನೆಯವ್ರ ಕೇಳ್ಬಿಟ್ಟು ಹೇಳ್ತೀನಿ ಅಂತಾರೆ. ಅದೇ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂರ್ಸಿ ಹೇಳಿದ್ರೆ, ಇವ್ರ ಮೇಲೆ ಹೇಳಂಗಿಲ್ಲ, ಇವ್ರ ಅವ್ರ ಮೇಲೆ ಹೇಳಂಗಿಲ್ಲ, ಇಬ್ರಿಗೂ ಕೂತು ಒಟ್ಟಿಗೆ ಪ್ಲಾನ್ ಹೇಳ್ಬೋದು, ಮಾತಾಡ್ಬೋದು ಅಲ್ವಾ. ಅಂತ ಫ್ಯಾಮಿಲಿ ತುಂಬಾ ಜನ ಇದಾರೆ ನಮ್ಮ B-Star ಅಲ್ಲಿ, ಅದ್ರಲ್ಲೂ ನಮ್ಮ RK-ನಲ್ಲೂ ತುಂಬಾ ಜನ ಇದಾರೆ. ಸೊ ಅದು ತುಂಬಾ ಬೆಸ್ಟ್ ಅನ್ಸುತ್ತೆ. ಅದೇ ತರ ಒಂದು ಲೀಸ್ಟ್ ಅನ್ನ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಒಂದು ಕನ್ಸು ಇರುತ್ತೆ, ನನ್ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಒಂದು ಗುರಿ ಇರುತ್ತೆ, ನಾನು ಏನಾದ್ರೂ ಒಂದು ಸಕ್ಸಸ್ ಮಾಡ್ಬೇಕು, ನಾನು ಏನಾದ್ರೂ ಒಂದು ಸಮಾಜ ಸೇವೆ ಮಾಡ್ಬೇಕು, ಒಂದು ಗುರಿ ಹುಟ್ಟಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಾನು ಏನಾದ್ರೂ ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು ಅನ್ನೋರು ಇರ್ತಾರೆ. ಸೊ ಅಂತದೇ ಆದಂತ ಒಂದು ಲೀಸ್ಟ್, ಈ ತರ ಒಂದೊಂದು ಲೀಸ್ಟ್ ನ ಸಪರೇಟ್ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಳ್ಬೇಕು. ಆ ಲೀಸ್ಟ್ ಪ್ರಕಾರ ಅವ್ರನ್ನ ಇನ್ವೈಟ್ ಮಾಡ್ಬೇಕು, ಆ ಲೀಸ್ಟ್ ಪ್ರಕಾರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಈ ತರ ಫಸ್ಟ್ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಹತ್ರ ನಾನು ಫಸ್ಟ್ ಹೇಳ್ದೆ, ನಮ್ಮ ಹತ್ರ ಲೀಸ್ಟೇ ಇಲ್ಲ ಅಂದ್ರೆ ನಾವ್ ಯಾರನ್ನ ಕಾಂಟ್ಯಾಕ್ಟ್ ಮಾಡೋಣ. ಸೊ ಅದು ನಮ್ ತಲೆಯಲ್ಲಿ ಓಡುತ್ತಲ್ವಾ. ನನ್ನ ಹತ್ರ ಲೀಸ್ಟ್ ಇದೆ, ಒಂದು ಡೈರಿನಲ್ಲಿ ನಂದೇ ಆದಂತ ಒಂದು ಲೀಸ್ಟ್ ಇದೆ ಅಂದ್ರೆ, ಎಸ್ ಟಕ 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 ಪೇಪರ್ ಮಗಿಸ್ತಾ ಇರ್ಬೋದು, ಎಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಇವ್ರು ಬಿಸಿನಾ, ಓಕೆ ಬಿಸಿ, ನೆಕ್ಸ್ಟ್ ಮೀಟ್ ಮಾಡೋಣ. ಇನ್ನೊಬ್ರು ನೆಕ್ಸ್ಟ್ ಯಾರಿದ್ದಾರೆ, ಇವರು ಬಿಸಿನಾ, ಎಸ್ ನೆಕ್ಸ್ಟ್ ಯಾರು ಅಂದ್ರೆ ನೆಕ್ಸ್ಟ್ ಅನ್ನೋದು ಒಂದು ಲೀಸ್ಟ್ ಅಲ್ಲೇ ಇರುತ್ತೆ. ನಮ್ದು ಒಂದ್ ಹೆಸರು ಇಲ್ಲ, ಒಂದು ಲೀಸ್ಟೇ ಮಾಡಿಲ್ಲ ಅಂದ್ರೆ ನಾನು ಯಾರನ್ನ ಮೀಟ್ ಮಾಡ್ಲಿ ಅನ್ನೋದು ನಮಗ್ ಕಾಡ್ತಾ ಇರುತ್ತೆ ಅಲ್ವಾ. ಲೀಸ್ಟ್ ಇದೆ ಅಂದ್ರೆ ಟೆನ್ಷನ್ ಫ್ರೀ, ಎಸ್ ಇಷ್ಟು ಜನನ ಇವತ್ ಕಾಂಟ್ಯಾಕ್ಟ್ ಮಾಡೋಣ, ನಾಳೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ನಾಡದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಓಕೆ. ನಮ್ಮ ಹತ್ರ ಇರುವಂತ ಲೀಸ್ಟ್ ಹನುಮಂತನ್ ಬಾಲದ ಲೀಸ್ಟ್ ಅನ್ನು ಮುಗಿದೋಯ್ತು ಅನ್ಕೊಳ್ಳೋಣ. ಅಷ್ಟು ಹನುಮಂತನ್ ಬಾಲದ ತರ ಇರೋ ಲೀಸ್ಟ್ ಮುಗಿದ ಮೇಲೆ ಅಷ್ಟು ಲೀಸ್ಟ್ ಅಲ್ಲಿ ಸ್ವಲ್ಪ ಜನನಾದ್ರು ನಮ್ಮ ಮಾತನ್ನ ಕೇಳಿರೋರು ಇರ್ತಾರಲ್ವಾ, ನಾವ್ ಹೇಳಿರೋದ್ನ ರಿಸೀವ್ ಮಾಡ್ಕೊಂಡು ನಮ್ಮ ಸಂಸ್ಥೆಗೆ ಬಂದಿರೋರು ಇರ್ತಾರಲ್ವಾ. ಸೊ ನೆಕ್ಸ್ಟ್ ಅವರ ಲೀಸ್ಟ್ ರೆಡಿ ಆಗುತ್ತೆ. ಸೊ ನಮ್ಮ ಲೀಸ್ಟ್ ಅನ್ನೋದು ಮೈನಸ್ ಆಗೋದೇ ಇಲ್ಲ. ನಾನು ಇವತ್ತು ಒಂದು 100 ಜನದ ಲಿಸ್ಟ್ ಬೇಡ, 50 ಬೇಡಪ್ಪ, ಒಂದು 25 ಜನದ ಲೀಸ್ಟ್ ಮಾಡಿದೀನಿ. 25 ಜನದ ಲೀಸ್ಟ್ ಅಲ್ಲಿ 20 ಜನ ನಮ್ಗೆ ಕೈ ಜೋಡ್ಸಿಲ್ಲ, 20 ಜನ ಬರಲ್ಲ. ಇನ್ 5 ಜನನಾದ್ರೂ ಬಂದೇ ಬರ್ತಾರಲ್ವಾ. 5 ಜನಕ್ಕೆ ಪರಿಚಯ ಇರೋರು ನನಗ್ ಪರಿಚಯ ಇಲ್ಲ, 5 ಜನದ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಲ್ಲ. ಸೊ 5 ಜನದ ಲೀಸ್ಟೇ ಸಪರೇಟ್ ಲೀಸ್ಟ್ ಆಯ್ತು ಅಲ್ವಾ, ಅವ್ರದೇ ಆದಂತ ಲೀಸ್ಟ್ ಆಯ್ತು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಸೊ ಅವ್ರ ಕಾಂಟ್ಯಾಕ್ಟ್ ಇಂದ ಬಂದಂತ ಲಿಸ್ಟ್ ಅದು ಸಪರೇಟ್ ಆಗುತ್ತೆ. ಸೊ ಹಾಗಾಗಿ
ನಮಗೆ ಪರ್ಮನೆಂಟ್ ಲೀಸ್ಟ್ ಮೈನಸ್ ಆಗೋದೇ ಇಲ್ಲ. ಸೊ ಈ ತರ ಫಸ್ಟ್ ನಾವು ಲೀಸ್ಟ್ ಇರ್ಬೇಕು. ಲೀಸ್ಟೇ ನಾವು ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಆಗೋದಿಲ್ಲ. ಸೊ ಅದಾದ್ಮೇಲೆ ಅವಾಯ್ಡ್ ಮಲ್ಟಿಪ್ಲೇರ್ ಪ್ರಾಸ್ಪೆಕ್ಟ್ ಎಟ್ ಎ ಟೈಮ್ ಅಂತ ಹೇಳಿದ್ರೆ ತುಂಬಾ ಜನ ಅದು ಒಂದು ಬೆಸ್ಟೇ, ಬಟ್ ಅದ್ರಲ್ಲೂ ಕೂಡ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಒಂದು 10 ಜನಕ್ಕೆ ನೀವು ಹೇಳಕ್ಕೆ ಕೂತಿರ್ತೀರಾ, 10 ಜನನ ಕೂರಿಸ್ಕೊಂಡು ನಮ್ಮ ಒಂದು ಪ್ಲಾನ್ ಅನ್ನ ಹೇಳಕ್ ಕೂತಿರ್ತೀರಾ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದ್ 10 ಜನ ಇರ್ತಾರೆ ಅಂದ್ರೆ 9 ಜನ ಪಾಸಿಟಿವ್ ಆಗಿರ್ತಾರೆ. ನಾವು ಹೇಳುವಂತದ್ನ ಕೇಳ್ಕೊಂಡು ಎಸ್ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ, ಇಷ್ಟ ಚೆನ್ನಾಗಿದ್ಯಾ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ 9 ಜನ ಹೇಳ್ಬೋದು. ಆದ್ರೆ ಇನ್ ಒಬ್ಬ ವ್ಯಕ್ತಿ ಏನಾದ್ರೂ ನೆಗೆಟಿವ್ ಮಾಡಿದ್ರೆ 9 ಜನನು ನೆಗೆಟಿವ್ ಆಗ್ತಾರೆ. ಅಂದ್ರೆ ಒಂದ್ 10 ಮಾವಿನ ಹಣ್ಣನ್ನ ಒಂದ್ ಕಡೆ ಇಡೋಣ, ಅದ್ರಲ್ಲಿ 9 ಹಣ್ಣು ಚೆನ್ನಾಗಿದ್ದು ಒಂದು ಕೊಳ್ತೋಯ್ತು ಅಂದ್ರೂ ಕೂಡ ಆ 9 ಮಾವಿನ ಹಣ್ಣು ಕೊಳಿತಾ ಬರುತ್ತೆ ಅಲ್ವಾ. ಸೊ ಹಾಗೆ 10 ಜನನ ಎಟ್ ಎ ಟೈಮ್ ನಾವು ಒಂದೇ ಕಡೆ ಕೂರಿಸ್ಬಿಟ್ಟು ಒಟ್ಟಿಗೆ ಪ್ಲಾನ್ ಹೇಳಿದಾಗ 9 ಜನ ನಮಗ್ ಸಪೋರ್ಟ್ ಮಾಡ್ತಾರೆ. ಎಸ್ ಇಷ್ಟು ಚೆನ್ನಾಗಿದ್ಯಾ ಆ ಪ್ರಾಡಕ್ಟ್, ಇಷ್ಟು ಒಳ್ಳೆ ರಿಸಲ್ಟ್ ಇದೆಯಾ, ಈ ತರ ಇನ್ಕಮ್ ಇದೆಯಾ, ಈ ತರ ಫಾರಿನ್ ಟ್ರಿಪ್ಸ್ ಹೋಗ್ಬೋದಾ, ಇನ್ಸೂರೆನ್ಸ್ ಇದೆಯಾ, ಹಂಗಾದ್ರೆ ನಾನ್ ಯಾಕೆ ಮಾಡ್ಬಾರ್ದು, ನಾನ್ ಕೈ ಜೋಡಿಸ್ತೀನಿ ಅಂತ ಈ 9 ಜನ ಮಾತಾಡಿದಾಗ ಇನ್ನು ಒಬ್ರು ಯಾರಾದ್ರೂ ಬಂದು ಅಯ್ಯ ಇದೆಲ್ಲಾ ಕೇಳಿದೀನಿ, ಇದೆಲ್ಲಾ ನೋಡಿದೀನಿ, ಇದೆಲ್ಲಾ ನಾನ್ ಮಾಡ್ಬಿಟ್ಟಿದೀನಿ, ಇದೆಲ್ಲಾ ಡೋಂಗಿ, ನಾವ್ ಮಾಡಿದ್ರೆ ಇವ್ರಿಗೆ ದುಡ್ಡು ಬರುತ್ತೆ, ಅದಕ್ಕೆ ಹಿಂಗ್ ಹೇಳ್ತಾರೆ, ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ಮಾತಾಡ್ತಾರೆ, ಆಮೇಲೆ ಕೈ ಬಿಟ್ಬಿಡ್ತಾರೆ, ಬಂದ್ ಇವ್ರು ಚೆನ್ನಾಗ್ ದಾಸವಾಳ ಮೂಡಿಸ್ತಾರೆ ಅಂದ್ರೆ 9 ಜನನು ಫ್ಲಾಟ್ ಮುಖ ನೋಡ್ಕೊಂಡು ಓಕೆ ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಇದು ಆವಾಗಿನ ಪರಿಸ್ಥಿತಿ ಆಗುತ್ತೆ. ಸೊ ಇದ್ರ ಬದಲು ಒಬ್ರನ್ನೇ ಹೇಳಿದಾಗ ಅವರು ನೆಗೆಟಿವ್ ಅಲ್ಲಿ ಇದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ ಶಕ್ತಿ ನಮ್ಮಲ್ಲಿ ಇರುತ್ತೆ ಅಲ್ವಾ, ಆ ಶಕ್ತಿ ನಮ್ಮಲ್ಲಿ ಇರುತ್ತೆ. ನೆಗೆಟಿವ್ ಇರೋ ಒಬ್ಬ ಮನುಷ್ಯನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ನಾವು ಮಾಡ್ಬೋದು. ಹಾಗಿದ್ದಾಗ 10 ಜನ ಸೇರ್ಕೊಂಡು 10 ಜನಾನು ನೆಗೆಟಿವ್ 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 ಮಾಡ್ತಾನೆ ಇದ್ದಾಗ ನಮಗ್ ಕಷ್ಟ ಆಗುತ್ತೆ 10 ಜನಕ್ಕೂ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ. ಒಬ್ಬರಿದ್ರೆ ಆರಾಮಾಗಿ ನಾವು ನೆಗೆಟಿವ್ ಇರೋನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾಕೆಂದ್ರೆ ಜನರ ಮೈಂಡ್ ಸೆಟ್ಟೇ ಆಗಿರುತ್ತೆ ಅಲ್ವಾ. ನಾವು ನಮ್ಮ ಓನ್ ಡಿಸಿಷನ್ ಯಾರು ತಗೊಳಲ್ಲ. ಪಕ್ಕದಲ್ಲಿ ಏನಾದ್ರು ನಮಗೀಗ ಒಂದು ಎಕ್ಸಾಂಪಲ್, ನಾವ್ ಯಾವ್ದೋ ಒಂದು ಡ್ರೆಸ್ ನೋಡಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಒಂದ್ ಸ್ಯಾರಿ ನೋಡಿರ್ತೀವಿ, ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಅಂತ ಅದನ್ನ ತಗೊಂಡ್ ವೇರ್ ಮಾಡ್ಬಿಟ್ಟು ಪಕ್ಕದಲ್ಲಿರೋ ಫ್ರೆಂಡ್ಸ್ಗೆ ಚೆನ್ನಾಗಿದೆಯೇನೇನೆ, ಚೆನ್ನಾಗಿಲ್ವಾ ಬೇಡ ಅಂತಾನೆ ಇಟ್ಟಿರ್ತೀವಿ. ಎಷ್ಟೋ ಜನ ಇದನ್ ಮಾಡಿರ್ತೀರಲ್ವಾ. ಅಂದ್ರೆ ಆ ಡಿಸಿಷನ್ ನಮ್ದಾಗಿರಲ್ಲ. ನಾನ್ ಹಾಕೊಳ್ಳುವಂತ ನಾನು ಉಡುವಂತ ಸೀರೆ ಪಕ್ಕದೊಳಗ್ ಚೆನ್ನಾಗ್ ಕಂಡ್ರೇನೆ ನಾವು ತಗೊಳ್ಳೋದು. ಅಂದ್ರೆ ನಾವ್ ಅವ್ರಿಗಷ್ಟು ಡಿಪೆಂಡ್ ಆಗಿರ್ತೀವಲ್ವಾ. ಈಗ ನಾವಷ್ಟೇ, ನಾವ್ ರೆಡಿ ಆಗ್ತೀವಿ, ನಾವೊಂದು ಕಾಸ್ಟ್ಯೂಮ್ ಏನೇ ಒಂದ್ ನಾವು ಹಾಕಿರ್ತೀವಿ ಅಂದ್ರೆ ನನಗ್ ನಾನ್ ಚೆನ್ನಾಗ್ ಕಾಣ್ಬಾರ್ದು, ಬೇರೆಯವ್ರಿಗೆ ನಾನ್ ಚೆನ್ನಾಗ್ ಕಾಣ್ಬೇಕು ತಾನೇ, ಬೇರೆಯವ್ರಿಗೆ ನಾವು ಚೆನ್ನಾಗ್ ಕಾಣ್ಬೇಕು, ಹಿಂಗೆ ಆಗ್ತೀವಿ. ನಾವ್ ಒಂದ್ ಸೀರೆ ತಗೊಂಡ್ರು ಅಷ್ಟೇ, ನಾನ್ ತಗೊಂಡಿದ್ರೆ ಚೆನ್ನಾಗೈತಾ, ಚೆನ್ನಾಗ್ ಕಾಣ್ತಿದ್ಯಾ, ನನಗ್ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ, ಫಿಕ್ಸ್ ನಾನು ಇದನ್ನೇ ತಗೊಳ್ಳೋಣ ಅಂತ. ಎಲ್ಲೋ ಇರ್ತಾರೆ ನನ್ ಫ್ರೆಂಡ್ಸ್, ಬಾಯಲ್ಲಿ ಇದನ್ನ ತಗೊಳ್ಳೋಣ ಅನ್ಕೊಂಡಿದೀನಿ, ಚೆನ್ನಾಗಿದ್ಯಾ ಅಂದ್ರೆ ಚೆನ್ನಾಗಿಲ್ಲ ಕಣೆ ಅಂದ್ರೆ ಹೌದಾ, ಹಂಗಾರೆ ಬೇಡ ಬಿಡು ಬೇರೆದ್ ನೋಡೋಣ ಅಂತ ಬೇರೆ ಕಡೆ ಹೋಗ್ತೀವಿ. ಇದು ತಪ್ಪು. ಫಸ್ಟ್ ನನ್ ಡಿಸಿಷನ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ನನಗ್ ಓಕೆ ಅದ್ರದ್ದು ಓಕೆ, ಸೊ ಬೇರೆ ಡಿಸಿಷನ್ ಫಸ್ಟ್ ನಾವ್ ತಗೊಳ್ತೀವಿ ಅಲ್ವಾ. ಸೊ ಹಾಗೇನೆ ಅಷ್ಟೇ ಇದ್ರಲ್ಲೂ ಅಷ್ಟೇನೆ, ನಾವ್ ತುಂಬಾ ಚೆನ್ನಾಗಿದೆ ಸಂಸ್ಥೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್, ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಇನ್ಕಮ್ ಇದೆ, ನಾವ್ ಎಷ್ಟೇ ಹೇಳಿದ್ರು ಕೂಡ ಪಕ್ಕದವ್ರ ಬೇಡಪ್ಪ ಇದೆಲ್ಲ ಸುಮ್ ಕೂತ್ಕೊಳ್ಳಿ, ನಾನೆಲ್ಲ ನೋಡ್ ಬಂದಿದೀನಿ, ತುಂಬಾ ದುಡ್ಡು ಕಳ್ಕೊಬಿಟ್ಟಿದೀನಿ, ಯಾವ ರಿಸಲ್ಟ್ ಬಂದಿರಲ್ಲ, ಸ್ಟಾರ್ಟಿಂಗ್ ಬಂದ್ ಹೇಳ್ಬೇಕಾದ್ರೆ ಹಿಂಗೆ ಹಂಗೆ ಹಿಂಗೆ ಸುಮ್ನೆ ಹತ್ತಿಸ್ತಾರೆ ಅಂತ ಒಬ್ರೆ ಹೇಳಿದ್ರೆ ಸೊ ಅದಕ್ಕೆ ಅವ್ರು ಅಗ್ರಿ ಆಗ್ಬಿಡ್ತಾರೆ, ಹೌದಾ ಹಂಗಾದ್ರೆ ಬೇಡ ನೀನ್ ಹೇಳಿದ್ಮೇಲೆ ಮುಗೀತು ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಇಲ್ಲ ಒಂದ್ ಕಡೆ ಹೋಗಿರ್ತೀವಿ, ಅಲ್ಲಿ ತುಂಬಾ ಜನ ಇರ್ತಾರೆ, ಅಲ್ಲಿ ಮಾತಾಡ್ಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಅದೊಂದು ಪಾರ್ಟ್ ಓಕೆ. ಆದ್ರೆ ನಾವ್ ಇಂಡಿವಿಜುವಲ್ ಆಗಿ ಒಬ್ಬೊಬ್ರೆ ಸಿಗ್ತಾರೆ ಅಂದಾಗ ಆದಷ್ಟು ಇಂಡಿವಿಜುವಲ್ ಆಗಿ ಮಾತಾಡೋಕೆ ಟ್ರೈ ಮಾಡಿ. ಅವ್ರು ಅದನ್ನ ನಾವೇನೇ ಹೇಳಿದ್ರು ಅದನ್ನ ರಿಸೀವ್ ಮಾಡ್ತಾರೆ. ಪಕ್ಕದಲ್ಲಿ ಕೇಳಕ್ ಯಾರು ಇರಲ್ವಲ್ಲ, ಅಕ್ಕಪಕ್ಕದಲ್ಲಿ ಓಕೆನಾ ಮಾಡೋಣ ಅಂತ ಕೇಳಕ್ಕೆ ಯಾರು ಇರೋದಿಲ್ಲ. ಸೊ ನಾವೇನ್ ಹೇಳ್ತೀವಿ ಅದೇ ಫೈನಲ್ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವ್ ಅವ್ರನ್ನ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಡ್ತಿದೀವಿ, ಝೀರೋನ ಹೀರೋ ಮಾಡ್ಲಿಕ್ಕೆ ಕೊಟ್ಟಿದೀವಲ್ವಾ. ಸೊ ನಾವು ರಿಕ್ವೆಸ್ಟ್ ಯಾಕೆ ಮಾಡ್ಬೇಕು, ನಮ್ಮಲ್ಲಿರುವಂತದ್ನ ಕಾನ್ಫಿಡೆನ್ಸ್ ಆಗಿ ನಾವು ಮಾತಾಡ್ಬೇಕು, ಅಷ್ಟೇ ನಮ್ ಕೈಯಲ್ಲಿರೋದು. ನಮ್ಮಲ್ಲಿರೋದ್ನ ನಾವು ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕು, ಅಷ್ಟೇ ನಮ್ಮಲ್ಲಿರೋದು. ಸೊ ಹಾಗಾಗಿ ಆದಷ್ಟು ಒಬ್ಬೊಬ್ರಿಗೆ ಮಾತಾಡಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ನಮ್ಗೆ ಬಿಸ್ನೆಸ್ ಅದು ಹೈ ಆಗತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದ್ ಚಾನ್ಸ್ ಕೊಡಿ ಅವ್ರಿಗೆ, ಒಂದು ನಮ್ಮ ಸಂಸ್ಥೆ ಬಗ್ಗೆ ನಾನು ಹೇಳ್ತೇನೆ ಒಂದೇ ನಿಮಿಷ.
ಯಾರೋ ಅನ್ಮಿಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಸೊ ಮತ್ತೆ ಅರ್ಜೆನ್ಸಿ ಕ್ರಿಯೇಟ್ ಮಾಡಬಾರ್ದು, ಎಷ್ಟು ಈಗಲೇ ಮಾಡ್ಬಿಡಿ ಅಂತ ಕೆಲವೊಂದು ಇರುತ್ತೆ. ಅಂದ್ರೆ ಒಂದು ಲೀಸ್ಟ್ ಅನ್ನ ಮಾಡಿದಾಗ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ ಈಗಲೇ ಮಾಡ್ಬಿಡಿ ಅಂತ ಕೆಲವ್ರು ಯಾವ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಿರೋ ಗೊತ್ತಾ? ನನ್ ಫಸ್ಟ್ ರ್ಯಾಂಕ್ ಇರ್ಬೇಕು ಅಂದ್ರೆ ನಮ್ಗೆ ಇಷ್ಟು SP ಬೇಕು, 300 SP ಬೇಕು ಅಂದ್ರೆ 100 SP 3 ID ಬೇಕು. 3 ID ನಮ್ಗೆ ಆಲ್ರೆಡಿ 2 ID ಆಗೋಗಿರುತ್ತೆ. ಇನ್ನು ಒಂದೇ ಒಂದ್ ID ಬೇಕು. ಒಂದ್ ID ಆದ್ರೆ ನಮ್ಗೆ 100 SP ಆದ್ರೆ ನಾನ್ ಫಸ್ಟ್ ರ್ಯಾಂಕ್ ಆಗ್ಬಿಡ್ತೀನಿ, ನಂಗೆ 2,500 ಇನ್ಕಮ್ ಬರುತ್ತೆ. ನಾವ್ ಅವ್ರಿಗೆ ಯಾವ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬಿಡ್ತೀವಿ ಅಂದ್ರೆ, ಅಯ್ಯೋ ನೀವು ಒಂದ್ 100 SP ಮಾಡ್ಕೊಂಡ್ರೆ ನಾನ್ ಫಸ್ಟ್ ರ್ಯಾಂಕ್ ಆಗ್ಬಿಡ್ತೀನಿ, ನನಗೆ 2,500 ಬಂದ್ಬಿಡುತ್ತೆ, ನಾನ್ ಫಸ್ಟ್ ರ್ಯಾಂಕ್ ಆಗ್ತೀನಿ, ನನಗೆ ಫಸ್ಟ್ ರ್ಯಾಂಕ್ ಆದ್ರೆ ಹಾನರಿಂಗ್ ಇದೆ ಅಂತ ಹೇಳಿದ್ದಾರೆ. ನೀವ್ 100 SP ಮಾಡ್ಕೊಂಡ್ರೆ ನನಗೆ ಹಾನರಿಂಗ್ ಇದೆ, ನನಗೆ 2,500 ಬರುತ್ತೆ, ನಾನ್ ಫಸ್ಟ್ ರ್ಯಾಂಕ್ ಆಗ್ತೀನಿ ಅಂದಾಗ ನಮ್ ಎದುರುಗಡೆ ಕೂತಿರೋರು ಏನ್ ಮಾಡ್ತಾರೆ? ನಾನ್ 100 SP ಮಾಡಿದ್ರೆ ಇವ್ರಿಗೆ ಫಸ್ಟ್ ರ್ಯಾಂಕ್ ಬರುತ್ತಂತೆ, ಇವ್ರಿಗೆ ಹಾನರಿಂಗ್ ಮಾಡ್ತಾರಂತೆ, ಇವ್ರಿಗೇನೋ ದುಡ್ಡು ಬರುತ್ತಂತೆ, ಇವ್ರಿಗೆ ದುಡ್ಡು ಬರಕ್ ನಾನ್ ಯಾಕೆ ಮಾಡ್ಬೇಕು? ಯೋಚನೆ ಮಾಡ್ತಾರಲ್ವಾ, ಇವ್ರಿಗೆ ದುಡ್ಡು ಬರಕ್ಕೆ ನಾನ್ ಯಾಕೆ ಮಾಡ್ಬೇಕು? ಸೊ ಅದನ್ನ ನಾವ್ ಯಾವತ್ತೂ ಮಾತಾಡಕ್ ಹೋಗ್ಬಾರ್ದು. ನನಗ್ ದುಡ್ಡು ಬರುತ್ತೆ, ನಾನ್ ರ್ಯಾಂಕ್ ಕಂಪ್ಲೀಟ್ ಆಗ್ತೀನಿ, ನನಗೆ ಹಾನರಿಂಗ್ ಇದೆ ಅನ್ನೋದನ್ನ ನಾವ್ ಯಾವತ್ತೂ ಮಾತಾಡಕ್ ಹೋಗ್ಬಾರ್ದು. ಸೊ ಅಲ್ಲಿ ಯಾವ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ ಸಂಸ್ಥೆ ಬಗ್ಗೆ ಎಲ್ಲ ಹೇಳಿರ್ತೀವಿ, ಆಲ್ರೆಡಿ 90% ಅವ್ರಿಗೆ ಮೋಟಿವೇಟ್ ಆಗಿರುತ್ತೆ. 90% ಎಸ್ ಇಂತ ಒಳ್ಳೆ ಕಂಪನಿನ, ಇಷ್ಟು ಒಳ್ಳೆ ರಿಸಲ್ಟ್ ಇದೆಯಾ, ಇಷ್ಟು ಒಳ್ಳೆ ಇನ್ಕಮ್ ಇದೆಯಾ, ಎಲ್ಲ ನಮ್ ಲೈಫ್ ಅಲ್ಲಿ ಒಂದು ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನನ್ನ ಲೈಫ್ ಅಲ್ಲಿ ಲೀಡ್ ಮಾಡೋದಿಕ್ಕೆ ಏನು ಬೇಕು ಪ್ರತಿಯೊಂದು ಇದ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ 90% ಅವ್ರಿಗೆ ಇರುತ್ತೆ. ಇನ್ 10% ಇರುತ್ತೆ ಅಂದ್ರೆ ನಾವು ಹೇಳುವ ರೀತಿ ಯಾವ ತರ ಇರ್ಬೇಕು ಅಂದ್ರೆ, ಎಸ್ ನಾವೊಂದು ಲೀಸ್ಟ್ ಅನ್ನ ಫಸ್ಟ್ ನಾವೊಂದು ಲೀಸ್ಟ್ ಅನ್ನ ಫಸ್ಟ್ ರೆಡಿ ಮಾಡ್ಕೊಂಡು ಹೋಗಿರ್ಬೇಕು. ಆ ಲೀಸ್ಟ್ ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ನಾವ್ ಯಾರನ್ನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ನಮಗ್ ಫಸ್ಟೇ ಗೊತ್ತಿರುತ್ತೆ. ಎಸ್ ಇವತ್ತು ನಾನು ಸರಸ್ವತಿ ಮೇಡಮ್ ನಾನ್ ಮೀಟ್ ಮಾಡಕ್ ಹೋಗ್ತಾ ಇದ್ವಿ, ನಾನ್ ಮೈಂಡ್ ಸೆಟ್ ನ ಮಾಡ್ಕೊಂಡೇ ಹೋಗಿರ್ತೀನಿ, ಅವ್ರಿಗೆ ಕಾಲ್ ಮಾಡಿರ್ತೀನಿ. ಎಸ್ ಇವತ್ ನಾನು ಅವ್ರ ಟೈಮ್ ನಮಗ್ ಕೊಟ್ಟಿರ್ತಾರೆ, ನಾವ್ ಅವ್ರ ಫ್ರೀ ಟೈಮ್ ಇವತ್ ನಮಗ್ ಸಿಕ್ಕಿದೆ, ನಾನು ಮಾತಾಡಕ್ ಹೋಗ್ತಿದೀನಿ ಅಂದಾಗ ನಮಗ್ ಗೊತ್ತಿರುತ್ತೆ ಇವತ್ ನಾನು ಸರಸ್ವತಿ ಮೇಡಮ್ನೇ ನಾನು ಮೀಟ್ ಮಾಡಕ್ ಹೋಗಿರ್ತೀನಿ ಅಂತ. ಸೊ ನಮ್ಮ ಲೀಸ್ಟ್ ಯಾವ ತರ ಇರ್ಬೇಕು ಅಂದ್ರೆ, ಫಸ್ಟ್ ನೇಮ್ ಸರಸ್ವತಿ ಅವ್ರದೇ ಇರ್ಬೇಕು, ಅದಾದ್ಮೇಲೆ ನೆಕ್ಸ್ಟ್ ಯಾರ್ ಲೀಸ್ಟ್ ಇರುತ್ತೋ ಅವರ ಲೀಸ್ಟ್ ಇರ್ಬೇಕು. ಅವ್ರ ಜೊತೆ ನಾವ್ ಯಾವ ತರ ಇರ್ಬೇಕು ಅಂದ್ರೆ, ಎಸ್ ಇವತ್ತು ನಾನ್ ಲೀಸ್ಟ್ ತಗೊಂಡ್ ಬಂದಿದ್ದೀನಿ ನೋಡಿ, ಅದ್ರಲ್ಲಿ ಫಸ್ಟ್ ಇರುವಂತ ನೇಮೇ ನಿಮ್ದು, ಇವತ್ತಿರುವಂತ ಫಸ್ಟ್ ನೇಮ್ ನಿಮ್ದು ಅಂದ್ರೆ ನಾನ್ ಫಸ್ಟ್ ಚಾನ್ಸ್ ನಿಮಗೆ ಕೊಡ್ಬೇಕು. ಸೊ ನಿಮ್ಮನ್ನೇ ನಾನ್ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಅದ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಇವ್ರನ್ನೆಲ್ಲ ಮೀಟ್ ಮಾಡ್ತೀನಿ. ನೆಕ್ಸ್ಟ್ ಲೀಸ್ಟ್ ನೀವು ನನ್ ಜೊತೆ ಕೈ ಜೋಡಿಸಿದ್ರೆ ಇಲ್ಲಿರುವಂತ ಎಲ್ಲಾ ಪ್ರಾಸ್ಪೆಕ್ಟ್ಸ್ ನಿಮ್ಮ ಪಾರ್ಟ್ನರ್ ಆಗ್ತಾರೆ. ಇಫ್ ಇನ್ ಕೇಸ್ ನೀವ್ ಇಲ್ಲ ನೋಡ್ತೀನಿ ಅಂದ್ರೆ ನಾನ್ ನೆಕ್ಸ್ಟ್ ಲೀಸ್ಟ್ ನಾನ್ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ತಾ ಇದೀನಿ. ಅವ್ರೇನಾದ್ರೂ ಓಕೆ ಆದ್ರೆ ಫಸ್ಟ್ ಅವ್ರ ID ಕ್ರಿಯೇಟ್ ಆಗುತ್ತೆ, ನೀವು ಅವರ ಪಾರ್ಟ್ನರ್ ಅಸೋಸಿಯೇಟ್ ಆಗ್ತೀರಾ ಅಂತ ಹೇಳಿದಾಗ ಅವರು ಯೋಚನೆ ಮಾಡ್ತಾರೆ, ಅವರು ನಮ್ ಜೊತೆಗೆ ಕೈ ಜೋಡಿಸ್ತಾರೆ. ಸೊ ಆತರ ಒಂದು ಲೀಸ್ಟ್ ನ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಸರಸ್ವತಿ ಮೇಡಮ್ ಆಯ್ತು, ನೆಕ್ಸ್ಟ್ ಈಗ ನಾವು ಭಾರತಿ ಮೇಡಮ್ನೋ, ಪದ್ಮಾ ಮೇಡಮ್ನೋ, ಇಲ್ಲ ನಾಗಮಣಿ ಮೇಡಮ್ ನ ಮೀಟ್ ಮಾಡಕ್ ಹೋಗ್ತಿದ್ರೆ ಅಂದ್ರೆ ಆಸ್ ಯೂಶುವಲ್ ಸೇಮ್ ಫಸ್ಟ್ ನಾಗಮಣಿ ಮೇಡಮ್ ನ ಮೀಟ್ ಮಾಡಕ್ ಹೋದ್ರೆ ಅವ್ರ ನೇಮ್ ಫಸ್ಟ್ ಇರುತ್ತೆ, ಪದ್ಮಾ ಮೇಡಮ್ ನ ಮೀಟ್ ಮಾಡಕ್ ಹೋದ್ರೆ ಅವ್ರ ನೇಮ್ ಫಸ್ಟ್ ಇರುತ್ತೆ. ಸೊ ಆ ತರ ನಾವು ಯಾರನ್ನ ಮೀಟ್ ಮಾಡಕ್ ಹೋಗ್ತಿದೀವಿ ಸೊ ಅವ್ರನ್ನ ಫಸ್ಟ್ ನಾವು ಲೀಸ್ಟ್ ಅನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದನ್ನ ಪ್ಲಾನ್ ಮಾಡ್ಕೊಡಿ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಒಂದ್ ಕಡೆ ನಾವು ಮೀಟ್ ಮಾಡಕ್ ಹೋಗ್ಬೇಕು ಅಂದ್ರೆ ನಮ್ಮ ಡ್ರೆಸ್ ಕೋಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಪಕ್ಕದ ಮನೆನೇ ಆಗ್ಲಿ, ನಮ್ಮ ಪರಿಚಯನೇ ಆಗಿರ್ಬೋದು, ನಮ್ಗ್ ಗೊತ್ತಿರೋರೇ ಆಗಿರ್ಬೋದು, ಪಕ್ಕದಲ್ಲೇ ಇರೋರ್ ತಾನೆ, ನಂಗ್ ಪರಿಚಯ ಇರೋರ್ ತಾನೆ. ಮನೇನಲ್ಲಿ ನಾವು ನೈಟಿ ಹಾಕೊಳ್ತೀವೋ, ನೈಟ್ ಡ್ರೆಸ್ ಹಾಕೊಳ್ತೀವೋ ಅದ್ರಲ್ಲೇ ಹೋಗ್ಬಿಟ್ಟು ಅವರಿಗೆ ಪ್ಲಾನ್ ಹೇಳೋದಲ್ಲ. ಅಲ್ಲಿ ನಾನು ಈ ಒಂದು ಬಿಸ್ನೆಸ್ ಅಲ್ಲಿ ಇದೀನಿ ಅಂದ್ರೆ ಡಿಫ್ರೆನ್ಸ್ ನ ತೋರಿಸ್ಬೇಕು. ಅದಕ್ಕೂ ನಾನ್ ಮೊದ್ಲೇ ಇರೋದಕ್ಕೂ ಈಗ ಇರೋದಕ್ಕೂ ನಾನು ಏನ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೀನಿ, ನನ್ನಲ್ಲಿ ಏನ್ ಚೇಂಜಸ್ ಕಾಣ್ತಾ ಇದೆ, ನನ್ನಲ್ಲಿರುವಂತ ಚೇಂಜಸ್ ಏನು ಅನ್ನೋದನ್ನ ನಾವು ಅವ್ರಿಗೆ ತೋರಿಸ್ಬೇಕು ಅಲ್ವಾ. ನನ್ನಲ್ಲಿರುವಂತ ಚೇಂಜಸ್ ನಾನು ಅವ್ರಿಗೆ ತೋರಿಸಿಲ್ಲ ಅಂದ್ರೆ ನನ್ನಲ್ಲಿರುವಂತ ಡಿಫ್ರೆನ್ಸ್, ನನ್ನಲ್ಲಿರುವಂತ ಚೇಂಜಸ್ ಅವ್ರಿಗೆ ಏನ್ ಕಾಣ್ತಾ ಇರುತ್ತೆ? ನಾನ್ ಮೊದ್ಲಿರುವ ರೀತಿನೇ ಬೇರೆ, ನಾನ್ ಹಾಕೊಳ್ತಿರುವಂತ ಡ್ರೆಸ್ಸೇ ಬೇರೆ, ಈಗಿನಿರುವಂತ ಡ್ರೆಸ್ ಕೋಡೇ ಬೇರೆ ಆಗಿರುತ್ತೆ ಅಂದಾಗ ಏನಪ್ಪಾ ಮೊದ್ಲು ಈ ತರ ಇದ್ರು, ಇವಾಗ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ, ಮೊದ್ಲು ಡ್ರೆಸ್ ಹೆಂಗ್ ಹಾಕೊಂಡ್ ಬರ್ತಾ ಇದ್ರು, ಈಗ ಇಷ್ಟ ಒಳ್ಳೆ ಡ್ರೆಸ್, ಒಳ್ಳೆ ದುಡ್ಡು ಬರ್ತಾ ಇರ್ಬೇಕು ಇರೋ ಕಂಪನಿಲಿ, ಅದಕ್ಕೆ ಏನ್ ಒಳ್ಳೊಳ್ಳೆ ಡ್ರೆಸ್, ಏನ್ ಮಿಂಚಿಂಗು, ಒಳ್ಳೆ ದುಡ್ಡು ಬರ್ತಾ ಇರ್ಬೇಕು. ಅವ್ರ ಥಿಂಕಿಂಗ್ ಆತರ, ಇವಾಗ ಇರುವಂತ ಜನರೇಷನ್ ಆತರ ಇರುತ್ತೆ. ನಾವ್ ನಾರ್ಮಲ್ ಆಗಿ ಹಾಕೊಳ್ಳೋ ಡ್ರೆಸ್ ಗಿಂತ ಡಿಫ್ರೆಂಟ್ ಡ್ರೆಸ್ ಹಾಕೊಂಡು ಹೋದಾಗ ಅವ್ರ ಮನ್ಸಲ್ಲಿ ಓಡ್ತಾ ಇರುತ್ತೆ, ಒಳ್ಳೊಳ್ಳೆ ದುಡ್ಡು ಬರ್ತಾ ಇರ್ಬೇಕು, ಅದಕ್ಕೆ ಒಳ್ಳೊಳ್ಳೆ ಡ್ರೆಸ್ ಸೂಟು ಬೂಟು ನೋಡ್ರಪ್ಪ ಇವಾಗ ಅಂತ ಯೋಚನೆ ಮಾಡ್ತಾರೆ. ಆ ಚೇಂಜಸ್ ಅವ್ರಲ್ಲಿ ಕಾಣ್ಬೇಕು. ಆ ಚೇಂಜಸ್ಸೇ ಕಾಣಲ್ಲ. ಮೊದ್ಲು ಹೆಂಗಿದ್ನೋ ಈಗ್ಲೂ ಹಂಗೆ ಇದ್ದೇನೆ ಅಂದ್ರೆ, ಇವ್ಳಿಗೇನ್ ದುಡ್ಡು ಬರ್ತಾ ಇದೆ, ಮೊದ್ಲು ಹೆಂಗಿದ್ಲು ಹಂಗೆ ಇದೆಯಪ್ಪ, ಈಗ ದುಡ್ಡು ಬರ್ತಾ ಇದ್ರೆ ಇವಳೇ ಚೇಂಜ್ ಆಗ್ಬೇಕಿತ್ತು, ಇವರೇ ಚೇಂಜ್ ಆಗಿಲ್ಲ ಅಂದಾಗ ನಮಗೇನ್ ಚೇಂಜ್ ಮಾಡ್ತಾರೆ ಅನ್ನೋ ಯೋಚನೆನ ಅವ್ರು ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಅದು ಪಕ್ಕದಲ್ಲೇ ಆಗಿರ್ಬೋದು, ದೂರಾನೇ ಆಗಿರ್ಬೋದು, ನಮ್ಮ ಡ್ರೆಸ್ ಕೋಡ್ ನೀಟ್ ಆಗಿರ್ಬೇಕು, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೀಟ್ ಆಗಿರ್ಬೇಕು. ಅವ್ರು ನೋಡಿದ ತಕ್ಷಣ ಖುಷಿ ಆಗ್ಬೇಕು,
ಅವ್ರು ನೋಡಿದ ತಕ್ಷಣ ಖುಷಿ ಆಗ್ಬೇಕು, ಏನಪ್ಪಾ ಇಷ್ಟು ದಿನ ಈ ತರ ಬರ್ತಾ ಇದ್ರು, ಇವಾಗ ಫುಲ್ ಚೇಂಜ್ ಆಗಿದೆ, ಒಳ್ಳೆ ದುಡ್ಡು ಬರ್ತಾ ಇರ್ಬೇಕು, ಅದಕ್ಕೇನೆ ಈ ತರ ಇದೆ ಅಂತ. ಮತ್ತೆ ಹೋದಾಗ ಸ್ಮೈಲಿಂಗ್ ಫೇಸ್ ಅಲ್ಲಿ ಇರ್ಬೇಕು. ಯಾವಾಗ್ಲೂ ಅಷ್ಟೇ, ಒಬ್ರ ಜೊತೆ ನಾವು ಮಾತಾಡ್ತಾ ಇರ್ಬೇಕು ಅಂದ್ರೆ ರ್ಯಾಶ್ ಆಗಿ ನಾವು ಮಾತಾಡ್ಬಾರ್ದು. ನಾವು ತುಂಬಾ ಸಿಟ್ಟಲ್ಲಿ ಕೋಪದಲ್ಲಿ, ಯಾಕಂದ್ರೆ ನಮ್ ಸ್ಮೈಲ್ ಯಾವ ತರ ಇರ್ಬೇಕು ಅಂದ್ರೆ ಏನ್ ಇಷ್ಟು ಖುಷಿಯಾಗಿ ಇಷ್ಟು ಜೋಶಲ್ಲಿ, ಯಾಕಂದ್ರೆ ನಾವ್ ಇರುವಂತ ಒಂದು ಪ್ಲಾಟ್ಫಾರ್ಮ್ ಆ ತರ ಇದೆ. ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಗೆ ದೊಡ್ಡ ದೊಡ್ಡ ಕನ್ಸಿದೆ, ಒಳ್ಳೆ ಮನೆ ಕಟ್ಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಒಳ್ಳೆ ಕಾರಲ್ಲಿ ಓಡಾಡ್ಬೇಕು, ಗೋಲ್ಡ್ ಪರ್ಚೇಸ್ ಮಾಡ್ಬೇಕು, ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು, ಒಳ್ಳೆ ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ಬೇಕು, ಪ್ರತಿಯೊಂದು ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂದಾಗ ನಮ್ಗೆ ಖುಷಿ ಇರ್ಬೇಕಲ್ವಾ. ಆ ಖುಷಿಲ್ ತಾನೇ ಹೋಗ್ಬೇಕು. ನಾವು ಸಪ್ಪೆ ಮುಖ ಮಾಡ್ಕೊಂಡು 3 ದಿನದಿಂದ ಊಟನೇ ಮಾಡಿಲ್ವೇನೋ ಅನ್ನೋ ಒಳ್ಳೆ ಯಾವ್ದೋ ಒಂದ್ ಡ್ರೆಸ್ ಹಾಕೊಂಡು ಹೋದ್ರೆ ಅವ್ರ ಮೈಂಡ್ ಸೆಟ್ ಎಲ್ಲಿ ಚೇಂಜ್ ಆಗುತ್ತೆ. ನಮ್ ಸ್ಮೈಲ್ ಫೇಸ್ ಯಾವಾಗ್ಲೂ ಖುಷಿ, ಏನಪ್ಪಾ ಇಷ್ಟು ಖುಷಿ ಅಂದಿದ್ದಾರೆ, ಒಳ್ಳೆ ದುಡ್ಡು ಬರ್ತಾ ಇರ್ಬೇಕು, ಏನ್ ಇಷ್ಟು ಜೋಶು, ಏನ್ ಇಷ್ಟು ಖುಷಿ ಅನ್ಬೇಕು. ನಾವ್ ಒಂದ್ ಕಡೆ ಹೋದಾಗ ಒಳ್ಳೆ ಡ್ರೆಸ್ ಕೋಡ್ ಇರ್ಬೇಕು, ನಮ್ಮ ಸ್ಮೈಲ್ ಫೇಸ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಗ್ನಗ್ತಾ ಪ್ಲಾನಿಂಗ್ ಹೇಳಿದಾಗ ಸೊ ನಮ್ಮ ಎದುರುಗಡೆ ಕೂತಿರೋರು ಕೂಡ ತುಂಬಾ ಖುಷಿ ಆಗುತ್ತೆ, ಏನು ಇಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರಲ್ವಾ ಅಂತ. ಸೊ ಆತರ ಯಾವಾಗ್ಲೂ ಅಷ್ಟೇನೆ ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಸ್ಮೈಲಿಂಗ್ ಫೇಸ್ ಅಲ್ಲಿ ಯಾವಾಗ್ಲೂ ಅಷ್ಟೇ ನಾವು ತುಂಬಾ ಎಕ್ಸೈಟ್ ಅಲ್ಲಿ ಮಾತಾಡಕ್ ಹೋಗ್ಬೇಕು. ನಮ್ ಜೋಶ್ ನೋಡೇ ಖುಷಿ. ಸಾಗರ್ ಸರ್ನ ನೋಡಿದೀರಾ ಅಲ್ವಾ, ಸಾಗರ್ ಸರ್ನ ಯಾವಾಗ್ಲೂ ಎಕ್ಸೈಟ್, ಯಾವಾಗ್ಲೂ ಜೋಶ್. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಏನ್ ತಗೊಂಡಿದ್ದಾರೆ ಅನ್ನೋದು ನಾವ್ ಕಣ್ಣಾರೆ ನೋಡಿರಲ್ಲ, ಆದ್ರೆ ಅವ್ರ ಎಕ್ಸೈಟ್ಮೆಂಟ್ ತೋರ್ಸುತ್ತೆ ಅವ್ರು ತಗೊಂಡಿದ್ದಾರೆ ಅಂತ. ಅವ್ರು ಎಷ್ಟು ಇನ್ಕಮ್ ನ ತಗೊಂಡಿದ್ದಾರೆ, ಎಷ್ಟು ಲಕ್ಷ ಇನ್ಕಮ್ ನ ಮಾಡಿದ್ದಾರೆ ಅಂತ ಅವ್ರು ಶೋ ಮಾಡಲ್ಲ ನಮ್ಗೆ. ಫಸ್ಟ್ ನೋಡಿ ನಾನು ಇಷ್ಟು ಲಕ್ಷ ಶೋ ಮಾಡಿದೀನಿ ಅಂತ ಫಸ್ಟೇ ತೋರಿಸ್ಬಿಡ್ತಾರೆ, ತೋರ್ಸಲ್ಲ. ಆದ್ರೆ ಅವ್ರ ಎಕ್ಸೈಟ್ಮೆಂಟ್, ಅವರ ಜೋಶ್ ತೋರ್ಸುತ್ತೆ ಇವ್ರು ಲಕ್ಷಗಟ್ಲೆ ಇನ್ಕಮ್ ಇದ್ರಲ್ಲಿ ಮಾಡಿದ್ದಾರೆ. ಅವ್ರ ಜೋಶ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಎಕ್ಸೈಟ್ ಅಲ್ಲಿ ಇದಾರೆ, ಇಷ್ಟು ಜೋಶ್ ಅಲ್ಲಿ ಇದಾರೆ ಅಂದ್ರೆ ಇವ್ರು ಒಳ್ಳೆ ಇನ್ಕಮ್ ನ ಮಾಡಿದ್ದಾರೆ ಅಂತ ಅವ್ರ ಎಕ್ಸೈಟ್ಮೆಂಟ್ ಅವ್ರ ಜೋಶ್ ಅಲ್ಲಿ ತೋರಿಸುತ್ತೆ. ಸೊ ಹಾಗೆ ನಾವ್ ಯಾವತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಜೋಶ್ ನಮ್ಮಲ್ಲಿ ಇರ್ಬೇಕು. ಒಳ್ಳೆ ಇನ್ಕಮ್ ಸಿಗುತ್ತೆ ಅಂತ ನಮ್ಗೆ ಜೋಶ್ ಬೇಡ್ವಾ, ಖುಷಿ ಬೇಡ್ವಾ? ನಮ್ ಲೈಫ್ ಸ್ಟೈಲ್ ಕನ್ವರ್ಟ್ ಆಗುತ್ತೆ ಅಂತ ನಮ್ಗೆ ಖುಷಿ ಬೇಡ್ವಾ, ಜೋಶ್ ಬೇಡ್ವಾ ಅಲ್ವಾ? ಸೊ ನಮ್ಮ ಎಕ್ಸೈಟ್ಮೆಂಟ್, ನಮ್ಮ ಜೋಶ್, ನಮ್ಮ ಸ್ಮೈಲ್ ಫೇಸ್, ನಮ್ಮ ಡ್ರೆಸ್ ಕೋಡ್ ಇದು ತುಂಬಾನೇ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಈ ತರ ಇರ್ಬೇಕು, ಏನ್ ಮಾಡ್ಬಾರ್ದು ಅಂದ್ರೆ ಫಸ್ಟ್ ಕೆಲವ್ರ ತಕ್ಷಣ ಏನ್ ತಪ್ಪನ್ನ ಮಾಡ್ತೀವಿ ಅಂದ್ರೆ ವಿ-ಸ್ಟಾರ್ ವೆಲ್ನೆಸ್ ಕಂಪನಿ ಅಂತ ಒಂದಿದೆ, ಈ ಕಂಪನಿಲಿ ಪ್ರಾಡಕ್ಟ್ ಸಿಗುತ್ತೆ ಅಂದ ತಕ್ಷಣ ನಮ್ಮ ಎದ್ರಲ್ಲಿರುವಂತ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂತ, ಯಾವ್ದೇ ಕಂಪನಿ ಬಗ್ಗೆ ಮಾತಾಡಕ್ ಬಂದಿದ್ದಾರೆ, ಪ್ರಾಡಕ್ಟ್ ಕೊಡಕ್ ಬಂದಿದ್ದಾರೆ, ನಮ್ ತಲೆಗೆ ಹೂವ ಮುಡ್ಸಕ್ ಬಂದಿದ್ದಾರೆ. ನಾವು ನೆಕ್ಸ್ಟ್ ಸ್ಟಾರ್ಟಿಂಗ್ ನಾವು ಯಾವ್ದೋ ಒಂದು ಕಂಪನಿ ಅಂದ ತಕ್ಷಣ ಅವ್ರ ತಲೆ ಚೆನ್ನಾಗ್ ಓಡುತ್ತೆ, ಇದು ಯಾವ್ದೋ ಒಂದು ಕಂಪನಿ ನನ್ನ ಹತ್ರ ದುಡ್ಡು ಕೇಳಕ್ ಬಂದವ್ರೆ, ನನ್ಗೆ ಪ್ರಾಡಕ್ಟ್ ಕೊಡಕ್ ಬಂದವ್ರೆ ಅನ್ನೋ ತಲೆಲ್ ಓಡಿದ ತಕ್ಷಣ ನೆಕ್ಸ್ಟ್ ನಾವ್ ಏನ್ ಹೇಳ್ತಾ ಇದೀವಿ ಅದ್ ಯಾವ್ದು ತಲೆಗೋಡಲ್ಲ. ಯಾಕಂದ್ರೆ ಫಸ್ಟೇ ತಲೆಯಲ್ಲಿ ಕೂರಿಸ್ಬಿಟ್ಟು ಇದು ಕಂಪನಿ ಅಂತ. ಸೊ ಕಂಪನಿ ಅಂತ ಬಂದ ತಕ್ಷಣ ತಲೆಯಲ್ಲಿ ಓಡ್ತಾ ಇರುತ್ತೆ, ಓ ಇದು ಬೇಕು, ಇದು ಪ್ರಾಡಕ್ಟ್ ಕೊಡ್ಬೇಕು, ಇದು ದುಡ್ಡು ಕೊಡ್ಬೇಕು, ಇವ್ರು ಏನೋ ನಮ್ ತಲೆಗೆ ಹೂ ಮುಡ್ಸಕ್ ಬಂದಿರ, ಅದೆಲ್ಲ ತಲೆಯಲ್ಲಿ ಓಡೋಷ್ಟ್ರಲ್ಲಿ ನಾವ್ ಬೇರೆ ಎಲ್ಲ ಹೇಳಿ ಆಗ್ಬಿಟ್ಟಿರುತ್ತೆ, ಅದೆಲ್ಲ ತಲೆಗೆ ಹೋಗಿರಲ್ಲ ಅವ್ರಿಗೆ. ಕಂಪನಿ ಅಂತ ಹೇಳ್ಬಿಟ್ಟು ಬೇರೆ ತಲೆ ಓಡಿಸ್ತಾ ಇರ್ತಾರೆ, ನಾವ್ ನೆಕ್ಸ್ಟ್ ಏನೇ ಹೇಳಿದ್ರು ಅವ್ರ ತಲೆಗೆ ಹೋಗಿರಲ್ಲ ಅದು. ಸೊ ಹಾಗಾಗಿ ಫಸ್ಟ್ ಕಂಪನಿ ಅನ್ಬಾರ್ದು. ನೀವೇ ಅನ್ಕೊಳ್ಳಿ, ಈಗ ಯಾರೊಬ್ರು ನೀವು ವಿ-ಸ್ಟಾರ್ ಬರೋಕ್ಕಿಂತ ಮುಂಚೆ ನಿಮ್ ಮೈಂಡ್ ಸೆಟ್ ಯಾವ ತರ ಇತ್ತು, ಏನೇ ಒಂದ್ ಕಂಪನಿ ಅಂದ ತಕ್ಷಣ ನೀವು ಅದೇ ತರ ಯೋಚನೆ ಮಾಡ್ತೀವಿ, ಕಂಪನಿನ ಅಯ್ಯಪ್ಪ ಬೇಡಪ್ಪ ದುಡ್ಡು ಹಾಕಿಸ್ಬಿಟ್ಟು ನಮ್ ಮನೆ ಹತ್ರ ಬರ್ತಾರೆ, ಯಾರಿಗ್ ಬೇಕಿವೆಲ್ಲ, ತಲೆನೋವು ಬೇಡ, ನೆಮ್ಮದಿಯಾಗಿ ಒಂದು ಊಟ ತಿನ್ಕೊಂಡು ಆರಾಮಾಗಿ ಮನೇಲಿ ಇದೀವಿ, ಇದಕ್ ಅಂಟ್ ಹಾಕೊಂಡು ಜನಗಳ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡು ಆ ಜನಗಳೆಲ್ಲ ನಮ್ಮ ಮನೆ ಹತ್ರ ಬಂದ್ರೆ ನಾವೇನಪ್ಪ ಮಾಡೋದು, ಇದೆಲ್ಲ ಯೋಚನೆ ಮಾಡಿದೀವಿ ತಾನೆ. ಈ ಯೋಚನೆ ಮಾಡೋಷ್ಟ್ರಲ್ಲಿ ಅವ್ರ ಪ್ಲಾನ್ ಮುಗ್ದೋಗಿರುತ್ತೆ, ನೆಕ್ಸ್ಟ್ ಏನ್ ಹೇಳ್ತಾರೋ ಅದ್ ನಮ್ ತಲೆನೇ ಕೊಟ್ಟಿರಲ್ಲ. ಸೊ ವೇಸ್ಟ್, ಅವ್ರು ಮಾತಾಡಿದ್ದು ವೇಸ್ಟ್, ಅವ್ರ ಟೈಮ್ ಕೊಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಕಂಪನಿನ ಹೇಳ್ಬಾರ್ದು. ನೇಚರ್ ಆಫ್ ವರ್ಕ್ ಏನಿದೆ, ಪ್ರಾಡಕ್ಟ್ ಇದೆ, ಈ ತರ ಇನ್ಕಮ್ ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಪ್ರಾಡಕ್ಟ್ ನ ಇದು SP ಅಂತ, ಇದು ಇಷ್ಟು ಸೇಲ್ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅದನ್ನ ಹೇಳ್ಬಾರ್ದು. ಮನಿ ಇನ್ವೆಸ್ಟ್ಮೆಂಟ್, ನೀವು ಇಷ್ಟು ಕೆಲವ್ರು ಏನ್ ಗೊತ್ತಾ, 26 SP 53 SP ಯಾರು ಹೇಳಲ್ಲ, 100 SP ಗೆ ಡೈರೆಕ್ಟ್ ಹೋಗ್ತಾ ಇದೀವಲ್ವಾ, 16,000 ಹಾಕ್ಬಿಟ್ರೆ, ಸೊ ಇಷ್ಟು ಪ್ರಾಡಕ್ಟ್ ನ ನೀವು ತಗೊಂಡ್ಬಿಟ್ರೆ ಇಷ್ಟು ದುಡ್ಡು ಮಾಡ್ಬೋದು. ನೀವು ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳ್ತಿರಲ್ವಾ ಇಷ್ಟು ದುಡ್ಡು ಮಾಡ್ಬೋದು ಅಂತ, ಅವ್ರು ಇಷ್ಟು ದುಡ್ಡು ಮಾಡಬಹುದು ಅನ್ನೋ ಕಡೆ ಯೋಚನೆ ಮಾಡಲ್ಲ, 16,000 ಕಡೆನೆ ಅವ್ರ ಫೋಕಸ್ ಇರುತ್ತೆ. 16,000 ಅಯ್ಯೋ ಅದೇ 16,000 ಆದ್ರೆ ನಾನ್ 2 ತಿಂಗಳು ಮನೆ ಮೇಂಟೈನ್ ಮಾಡ್ಬಿಡ್ತೀನಪ್ಪ, ರೇಷನ್ಗೆ ಆಗ್ಬಿಡುತ್ತಪ್ಪ, ಇದಕ್ಕೇನಕ್ಕೆ 16,000 ಹಾಕ್ಬೇಕು ಯೋಚನೆ ಮಾಡ್ತಾರಲ್ಲ, ಆತರ ಮನಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾ ಇದ್ವಿ, ನಮ್ಗೊಂದ್ ಶೀತ ಇದೆ, ಜ್ವರ ಇದೆ, ತಲೆನೋವಿದೆ, ಏನೋ ಒಂದ್ ಪ್ರಾಬ್ಲಮ್ ಇದೆ ಅಂದ್ರೆ ಹೋಗ್ತೀವಿ ಮೆಡಿಕಲ್ಗೆ, ಮೆಡಿಸನ್ ತಗೊಳ್ತೀವಿ, ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ರೆ ತಾನೇ ಅವ್ರು ಮೆಡಿಸನ್ ಕೊಡ್ತಾರೆ. ಫ್ರೀ ಆಗಿ ಮೆಡಿಸನ್ ಕೊಡ್ತಾರ ನಮ್ಗೆ? ನಾವು ದುಡ್ಡು ಕೊಡ್ತೀವಿ, ಮೆಡಿಸನ್ ತಗೊಳ್ತೀವಿ, ಬರ್ತೀವಿ, ಹುಷಾರಿಲ್ಲ ಮೆಡಿಸನ್ ತಗೊಳ್ತೀವಿ, ಏನ್ ನಮ್ಗ್ ಫೀವರ್ ಇರುತ್ತೆ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಡೇ ನನ್ಗೆ ಫೀವರ್ ಇತ್ತಪ್ಪ, ನಂಗೆ ಕ್ಲಿಯರ್ ಆಗಿದೆ, ವಾಪಸ್ ದುಡ್ಡು ಕೊಡು ಅಂತ ಏನಾದ್ರು ಕೇಳ್ತೀವ? ಇಲ್ಲ. ನಮ್ ಮೈಂಡ್ ಸೆಟ್, ನಂಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಟ್ಯಾಬ್ಲೆಟ್ ನ ತಗೊಂಡೆ, ನನ್ ಕುಡ್ದೆ, ನಾನು ಹುಷಾರಾದೆ.
ಅದೇ ತರ ಇಲ್ಲೂ ಅಷ್ಟೇ, ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಆ ಕಾಯಿಲೆಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ನಾವು ಬೈ ಮಾಡ್ತೀವಿ. ಆ ಬೈ ಮಾಡಿದಕ್ಕೆ ನಾವು ದುಡ್ಡು ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ, ಅವ್ರು ಪ್ರಾಡಕ್ಟ್ ಕೊಡ್ತಾರೆ. ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ? ಏನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಅಲ್ವಾ? ಆದ್ರೂ ಕೂಡ ನಾವು ತಪ್ಪು ಮಾಡ್ತೀವಿ. 16,000 ನೀವು ಪೇ ಮಾಡ್ಬೇಕು, ಪೇ ಮಾಡಿ ನೀವು 16,000 ಪ್ರಾಡಕ್ಟ್ ಬೈ ಮಾಡ್ಬೇಕು, ಆಮೇಲೆ ಕೋಟಿ ಮಾಡ್ಬೋದು. ಸಾವಿರ ಲಕ್ಷ ಬರೇ ಇಲ್ಲ, ಕೋಟಿ ದುಡ್ಡು ಮಾಡ್ಬೋದು ಅಂತ ಹೇಳ್ತೀವಿ. ಅವ್ರ ಕೋಟಿನ ಬೇಡಪ್ಪ ನಮ್ಗೆ ಏನದು, ಆ ಮೈಂಡ್ ಸೆಟ್ ಅಲ್ಲಿ ಇರುವಂತ ಜನಗಳಿರ್ತಾರೆ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ಒಂದ್ ಕಡೆ ಹೋದಾಗ ಮನಿ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನಾವು ಹೇಳ್ಬಾರ್ದು. ಅದು ಇನ್ವೆಸ್ಟ್ಮೆಂಟೇ ಇಲ್ಲ, ಆದ್ರೂ ಕೂಡ 16,000 ಅಂತ ಹೇಳ್ತೀವಿ ಅಲ್ವಾ? ನಮಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ನಾವು ಬೈ ಮಾಡ್ಬೇಕಷ್ಟೇ ಬಿಟ್ರೆ ಸೊ ನಾವು ಮನಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಏನು ಇರೋದಿಲ್ಲ. ಸೊ ಅದಾದ್ಮೇಲೆ ಹರ್ರಿ ಅಂದ್ರೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತೀವಿ. ನಾನ್ ಹೇಳಿದ್ನಲ್ಲ ಆಗ್ಲೇ, ನಾನ್ ಫಸ್ಟ್ ರ್ಯಾಂಕ್ ಆಗ್ಬೇಕು ಅಂದ್ರೆ ಇನ್ನೊಂದು 100 SP ಬೇಕು, ಏನಾದ್ರೂ ಸರಿ. ಈ 24ನೇ ತಾರೀಕು ನಮ್ಗೆ ಸಿಲ್ವರ್ ಕ್ರೌನ್ ಅಚೀವರ್ಸ್ ಡೇ ಇದೆ. ನಾನ್ 4ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ ನನ್ಗೆ ಹಾನರಿಂಗ್ ಇದೆ. 4ನೇ ರ್ಯಾಂಕ್ ಕಂಪ್ಲೀಟ್ ಮಾಡಕ್ಕೆ 1 ID ಬೇಕು. ನಾನ್ ಯಾಕೆ 1 ID ಬಿಡ್ಬೇಕು? ಎಲ್ಲಾದ್ರೂ ಸರಿ ಹಾಕ್ದ, ಅಯ್ಯೋ ದುಡ್ಡು ತಗೊಬನ್ನಿ, ಅವ್ರು ದುಡ್ಡು ತಂದು ಕೊಡೋವರೆಗೂ ಮನೆಯಿಂದ ತಗ್ಲಲ್ಲ. ಹೋಗಿ ATM ಅಲ್ಲಿ ತಗೊಂಡು ನಡೀರಿ ನಾನು ಬರ್ತೀನಿ ಜೊತೆಲಿ, ATM ಅಲ್ಲಿ ಅಲ್ಲೇ ದುಡ್ಡು ತೆಗೆದು ಕೊಡಿ ಅನ್ನೋವರೆಗೂ ಬಿಡಲ್ಲ. ಆ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬಿಡ್ತೀವಿ. ಆ ತರ ಮಾಡ್ಬಿಟ್ರೆ ಸೊ ನಮ್ಮ ಅಪ್ಪನಾಣೆ ಅವ್ರು ನಮಗ್ ಕೈ ಜೋಡ್ಸಲ್ಲ. ಆ ತರ ಅರ್ಜೆನ್ಸಿ ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ರಿಕ್ವೆಸ್ಟ್ ಮಾಡ್ಬಾರ್ದು. ನಮ್ಮ ಪ್ಲಾಟ್ಫಾರ್ಮ್ ಯಾವ ತರ ಇದೆ ಅಂದ್ರೆ ಆರ್ಡರ್ ಮಾಡ್ಬೇಕು. ಬೇಕಾ ನಿನ್ ಕೋಟಿ ಬೇಕಾ, ಲಕ್ಷ ಬೇಕಾ, ನಿನ್ನ ಲೈಫ್ ಅನ್ನ ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡ್ಕೊಳ್ಬೇಕಾ, ಬಾ ನನ್ ಜೊತೆ ಕೈ ಜೋಡ್ಸು. ನಿನಗೆ ಈಗಿರುವಂತ ಲೈಫ್ ನೆಕ್ಸ್ಟ್ ನಿನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿರುತ್ತೆ, ಬಾ ನನ್ನ ಹತ್ರ ಕೈ ಜೋಡ್ಸು ಅಂತ ಎಲ್ಲ ಆರ್ಡರ್ ಮಾಡ್ಬೇಕು. ಕೆಲವು ರಿಕ್ವೆಸ್ಟ್ ಮಾಡಿ ಪ್ರಾಡಕ್ಟ್ ತಗೊಳ್ಳಿ ನಮ್ ಕಂಪನಿಗೆ ಬನ್ನಿ, ಜಾಯಿನ್ ಆಗಿ ಅಂತ ಹೇಳ್ತಿರಲ್ವಾ, ಅದು ತಪ್ಪು. ಯಾಕಂದ್ರೆ ಈಗಿರುವಂತ ಲೈಫ್ ಸ್ಟೈಲ್ ಯಾವ ತರ ಇದೆ ಅಂತ ಹೇಳಿದ್ರೆ, ನಾವು ದುಡಿತಾ ಇರುವಂತ ದುಡ್ಡು ನಮ್ ಮನೆ ಜೀವನಕ್ಕೆ, 1 ತಿಂಗಳ ಜೀವನಕ್ಕೆ ಸಾಲ್ತಾ ಇಲ್ಲ. ಎಷ್ಟು ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ನಮ್ಮನೆ ಜೀವನ ಮೇಂಟೈನ್ ಆಗ್ತಾ ಇಲ್ಲ. ಯಾಕಂದ್ರೆ ಇವಾಗ ಸ್ಕೂಲ್ ಫೀಸ್ಗಳು ಎಷ್ಟಿದೆ, ಲಕ್ಷ ಸ್ಕೂಲ್ ಫೀಸೇ ಕಟ್ಬೇಕು. ಮನೆ ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಏನ್ ನಮ್ಗೆ ತಿಂಗಳಾದ್ರೆ ಏನ್ ನಾವು ಸಂಬಳ ಬರ್ತಾ ಇದೆ, ಆ ಸಂಬಳ ಸಾಲದೇನೆ ಸಂಘದಲ್ಲಿ ಲೋನ್ ತಗೊಳ್ತಾ ಇದೀವಿ, ಬಡ್ಡಿ ಸಾಲ ಮಾಡ್ತಾ ಇದೀವಿ, ಬೇರೆಯವ್ರ ಹತ್ರ ಸಾಲ ಮಾಡ್ತಾ ಇದೀವಿ. ಈ ತರ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀವಿ ಹೊರತು ನಮ್ಮ ಲೈಫ್ ಅನ್ನ ಎಷ್ಟೆಲ್ಲ ಕನ್ವರ್ಟ್ ಮಾಡ್ಕೊಂಡು ಲಕ್ಸುರಿ ಲೈಫ್ ಸ್ಟೈಲ್ ಯಾರು ಲೀಡ್ ಮಾಡ್ತಾ ಇಲ್ಲ. ನಾವು ಹುಡ್ತಾನೆ ಅಂಬಾನಿ ಮಕ್ಳಾಗ ಏನ್ ಬೆಳ್ದಿಲ್ಲ ಅಲ್ವಾ? ಎಲ್ಲಾರು ಕಷ್ಟದಲ್ಲೇ ಬೆಳೆದು ಒಂದೊಂದ್ ಹಂತಕ್ಕೆ ಬೆಳಿತಾ ಇದ್ವಿ. ಸೊ ಈ ತರ ಇರ್ಬೇಕಾದ್ರೆ ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ನಮ್ಮ ಲಕ್ಸುರಿ ಲೈಫ್ ಸ್ಟೈಲ್ ಏನಿದೆ, ಪ್ರತಿಯೊಂದು ಕನಸನ್ನ ನನಸು ಮಾಡ್ತಾ ಇದೆ. ಯಾರ ಹತ್ರನೂ 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ, 2 ಲಕ್ಷ ಹಾಕಿದ್ರೆ 4 ಲಕ್ಷ ಬರುತ್ತೆ, 4 ಲಕ್ಷ ಹಾಕಿದ್ರೆ 8 ಲಕ್ಷ ಬರುತ್ತೆ ಅಂತ ಹೇಳ್ತಾ ಇಲ್ಲ. ನಿನಗೇನ್ ಸಮಸ್ಯೆ ಇದೆ, ನಿನಗೆ ಆರೋಗ್ಯನ ಕೊಟ್ಟು ಆದಾಯನ ಮಾಡ್ತಾ ಇದೆ. ಎಕ್ಸಾಂಪಲ್ ಇವಾಗ ನೋಡಿ, ಏನೋ ಒಬ್ರಿಗೆ ಮೇಜರ್ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟಲ್ ಅಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಬಿಟ್ಟು ಅವ್ರು ಆಪರೇಷನ್ ಮಾಡ್ಕೊಳ್ಬೇಕು ಅಂದಾಗ ಅವ್ರಿಗೆ ಹೋಗಿ ಲಕ್ಷಾನು ಕಟ್ಬೇಕು, ಆಪರೇಷನ್ ಆಗ್ಬೇಕು, ನೋವು ತಿನ್ಬೇಕು. ಆಪರೇಷನ್ ಮಾಡ್ಕೊಂಡಿರೋ ನೋವು ಇರುತ್ತಲ್ವಾ, ಆ ನೋವು ತಿನ್ಬೇಕು, ಲಕ್ಷಾನು ಕಟ್ಬೇಕಂದಾಗ ಲಕ್ಷ ಕಟ್ಬೇಡ, 1000 ಕಟ್ಟು, ನೋವು ತಿನ್ಬೇಡ, ಆಪರೇಷನ್ ಇರಲ್ಲ, ಲಿಕ್ವಿಡ್ ಅಲ್ಲಿ ಕ್ಯೂರ್ ಆಗುತ್ತೆ ಅಂದಾಗ ಅದನ್ನ ಅಗ್ರಿ ಮಾಡ್ತಾರೆ, ಇದನ್ನ ಅಗ್ರಿ ಮಾಡ್ತಾರ. ನಾವ್ ಮಾತಾಡೋ ರೀತಿನಲ್ಲಿ ಇರುತ್ತೆ ಅವ್ರು ರಿಸೀವ್ ಮಾಡುವಂತದ್ದು ಅಲ್ವಾ? ನಾವು ಫಸ್ಟ್ ಇದ್ರಲ್ಲಿ ನಮ್ ಬಿಸ್ನೆಸ್ ಮೇನ್ ಬೇಕಾಗಿರೋದು ನಮ್ಮ ಮಾತೇ ಬಂಡವಾಳ ಅಲ್ವಾ? ನಮ್ ಮಾತಾಡಕ್ಕೆ ಬರಲ್ಲ ಅಂದ್ರೆ ಬಿಸ್ನೆಸ್ ವೇಸ್ಟ್. ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಬೇಕು ಅಂದ್ರೆ ನಮಗ್ ಮಾತ್ ಇಂಪಾರ್ಟೆಂಟ್ ಅಲ್ವಾ? ನಾವ್ ಹೋಗೋರ್ ಜೊತೆ ನಾವ್ ಯಾವ ತರ ಮಾತಾಡ್ತೀವಿ ಅದ್ರ ಮೇಲೆ ನಿಂತಿರುತ್ತೆ ನಮ್ಮ ಬಿಸ್ನೆಸ್. ಲಕ್ಷಾಂತರ ರೂಪಾಯಿ ಕಟ್ಟಿ ಆಪರೇಷನ್ ಮಾಡ್ಕೊಂಡು, ಆಪರೇಷನ್ ನೋವು ತಿನ್ಕೊಂಡು ಅವ್ರ ಆ ನೋವನ್ನ ಕಡಿಮೆ ಮಾಡ್ಕೊಳ್ಬೇಕನ್ನೋದು, ನಾವಿಲ್ಲಿ 1,000 ರೂಪಾಯಿ ಕಟ್ಬಿಟ್ಟು ಆಪರೇಷನ್ ಇಲ್ದೇನೆ ನೋವು ಕಮ್ಮಿ ಆಗುತ್ತೆ ಅಂದಾಗ ಅದನ್ನ ಅಗ್ರಿ ಮಾಡ್ತಾರೆ. ಬಟ್ ಅದನ್ನ ನಾವು ಮಾತಾಡೋ ರೀತಿನಲ್ಲಿ ಇರುತ್ತೆ ಅವ್ರು ರಿಸೀವ್ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಅದ್ರ ಜೊತೆಗೆ ಆದಷ್ಟು ನಾವ್ ಅವ್ರಿಗೆ ರಿಕ್ವೆಸ್ಟ್ ಮಾಡೋದನ್ನ ಕಮ್ಮಿ ಮಾಡಿ. ಯಾವ್ದು ರಿಕ್ವೆಸ್ಟ್ ಮಾಡೋದ್ ಬೇಡ. ಯಾಕಂದ್ರೆ ನಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಒಂದು ಅವಕಾಶ ಸಿಕ್ಕಿದೆ. ಸೊ ನನಗೆ ಅವಕಾಶ ಸಿಕ್ಕಿದೆ, ನಾನು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೂ ಅವಕಾಶ ಬೇಕಾ? ನೀನು ಕೈ ಜೋಡ್ಸು ಅಂತ ಹೇಳ್ಬೇಕು. ಅದ್ರ ಜೊತೆಗೆ ನೀವು BOP ಕರೆಯೋದಿರ್ಲಿ, ಸೊ ಯಾವ್ದಾರ ಒಂದು ಫಂಕ್ಷನ್ ಕರ್ಲಿ, BOP ಕರಿವಾಗ್ಲೂ ಅಷ್ಟೇ ಹೇಳ್ತೀರಾ, ಈ ತರ ಒಂದು V-Star ವೆಲ್ನೆಸ್ ಅನ್ನೋ ಕಂಪನಿ ಇದೆ, ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟೆ ನೀವು ಇನ್ವೈಟ್ ಮಾಡ್ತೀರಾ ಅಲ್ವಾ? V-Star ವೆಲ್ನೆಸ್ ಕಂಪನಿ ಇದೆ, ನಮ್ಮ ಒಳ್ಳೆ ದುಡ್ಡು ಬರುತ್ತೆ, ಪ್ರಾಡಕ್ಟ್ ತಗೋಬೇಕು, ಪ್ರಾಡಕ್ಟ್ ತಗೊಂಡ್ ಕುಡಿಬೇಕು, ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ್ಮೇಲೆ ನೀವು ಬೇರೆಯವ್ರಿಗೆ ಸೇಲ್ ಮಾಡ್ಬೇಕಂತ ಗೌರ್ಮೆಂಟ್ ಸೈಡ್, ನಾನ್ ತಗೋಬೇಕಂತೆ, ನಾನ್ ಕುಡಿಬೇಕಂತೆ, ನಾನ್ ಬೇರೆಯವ್ರಿಗೆಲ್ಲ ಹೇಳ್ಬೇಕಂತೆ, ನಾನ್ ಸೇಲ್ ಮಾಡಿಸ್ಬೇಕಂತೆ, ನಾನೇನ್ ಪ್ರಾಡಕ್ಟ್ ಸೇಲರಾ, ನಾನ್ ಸೇಲ್ಸ್ ಮ್ಯಾನಾ? ಈ ತರ ಎಲ್ಲ ಮೈಂಡ್ ಸೆಟ್ ಬರುತ್ತೆ. BOP ಇನ್ವೈಟ್ ಮಾಡ್ಬೇಕಾದ್ರೂ ಕೂಡ ಆತರ ಹೇಳ್ಬಾರ್ದು. ಸೊ BOP ಇನ್ವೈಟ್ ಮಾಡ್ಬೇಕು ಆದ್ರೆ ಕೂಡ ಅಷ್ಟೇ, ನಾನ್ ಏನ್ ಮಾಡ್ತಿದೀನಿ, ಒಳ್ಳೆ ಲೈಫ್ ಸ್ಟೈಲ್, ನನ್ಗೇನೋ ಒಂದು ಪ್ರಾಬ್ಲಮ್ ಇತ್ತು, ಸೊ ಇದನ್ನ ತಗೊಂಡೆ, ಬೈ ಮಾಡ್ದೆ, ಚೆನ್ನಾಗಿದೆ ಅಂತೆ, ನನ್ ಫ್ರೆಂಡ್ ಹೇಳಿದಾರೆ, ಬಾ ನೋಡ್ಕೊಂಡ್ ಬರೋಣ, ನೀನು ಬಾ ಅಂತ ಕರ್ಕೊಂಡ್ ಹೋಗ್ಬೇಕು. ಇದು ದುಡ್ಡು ಇನ್ವೆಸ್ಟ್ ಮಾಡ್ಬೇಕು, ಪ್ರಾಡಕ್ಟ್ ಬೈ ಮಾಡ್ಬೇಕು,
ಸೇಲ್ಸ್ ಮಾಡ್ಬೇಕು ಇದನ್ನೆಲ್ಲ ಹೇಳಲೇಬಾರ್ದು. ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಚೆನ್ನಾಗಿದೆಯಂತೆ, ಏನು ಬಾ ನೀನು ಬಾ ನೋಡ್ಕೊಂಡ್ ಬರೋಣ, ನಾನು ಹೋಗ್ತೀನಿ ನೀನು ಬಾ ಅಂತ ಹೇಳಿ ಕರ್ಕೊಂಡ್ ಹೋಗ್ಬೇಕು ಹೊರ್ತು ಈ ತರ ಎಲ್ಲಾ ಹೇಳಿ ಕರ್ಕೊಂಡ್ ಹೋಗ್ಬಾರ್ದು. ಇದನ್ನ ನಾವ್ ಯಾವಾಗ ಚೇಂಜ್ ಮಾಡ್ಕೊಳ್ತೀವಿ, ತುಂಬಾ ಜನ ಮಾಡ್ತಾ ಇದಾರೆ, ಇನ್ವೆಸ್ಟ್ ಮಾಡ್ಬೇಕು, ಪ್ರಾಡಕ್ಟ್ ಬೈ ಮಾಡ್ಬೇಕು, ಸೇಲ್ಸ್ ಮಾಡ್ಬೇಕು, ಈ ತರ ಎಲ್ಲ ಹೇಳ್ತಾ ಇದ್ರೆ ನಮ್ಗೆ ಬಿಸ್ನೆಸ್ ಬರಲ್ಲ. ನಾವ್ ಈ ಬಿಸ್ನೆಸ್ ಅಲ್ಲಿ ಯಾವ ತರ ಇನ್ವೈಟ್ ಮಾಡ್ಬೇಕು ಅದನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ 100% ಇದ್ರಲ್ಲಿ ಒಂದು ಸಕ್ಸಸ್ ಸಿಗುತ್ತೆ.